ಈಗ ತುಂಬ ಜನಕ್ಕೆ ಏನಂದರೆ ಅದು ವಿದ್ಯಾರ್ಥಿ ಅಂದರೆ ಅಸಡ್ಡೆ, ಸಲಹೆ ಕೇಳೋದಕ್ಕೆ ಬಂದವನು ಅಂದರೆ ಅಸಡ್ಡೆ, ರೋಗಿಯನ್ನು ಕಂಡ್ರೆ ಅಸಡ್ಡೆ. ಹೀಗೆ ನಮ್ಮಲ್ಲಿ ಇರೋದನ್ನೆಲ್ಲ ನಾವು ಎಲ್ಲಿ ಕೊಡ್ತೀವೋ ಆ ಕೊಡುವಿಕೆ ಅಂತ ಬಂದ ಕೂಡಲೇ ನಮಗೆ ಎದುರುಗಡೆ ಇದ್ದವ್ರು ಚಿಕ್ಕವರು ಅಂತ ಅನ್ಸ್ಬಿಡುತ್ತೆ. ಚಿಕ್ಕವರು ಅಂದರೆ ದಾನ ಹೇಗಿರಬೇಕು? ಸಾತ್ವಿಕ ದಾನದ ಮೊದಲ ಲಕ್ಷಣ ಅಂದರೆ ಕೊಡಬೇಕು ಅಂತ ಕೊಡೋದು ಅಂತ. ಯಾರಿಗೆ ಕೊಡ್ತಾ ಇದ್ದೀನಿ ಅಂದರೆ ಅನುಪಕಾರಿಣೇ ದೀಯತೆ ಅಂತ. ನನಗೆ ಸಹಾಯ ಮಾಡಿದ್ದಾನೆ, ಸಹಕಾರ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತಲೂ ಅಲ್ಲ. ಮತ್ತು ಮುಂದೆ ಉಪಕಾರ ಮಾಡ್ತಾನೆ ಅಂತ ಕೊಡೋದನ್ನು ಗೌರವಿಸಿ ಕೊಡು ಅಂತ. ಅಸಡ್ಡೆಯಿಂದ ಕೊಡಬೇಡ ಅಂತ. ಹಾಗೆ ಕೊಟ್ಟರೆ ನೀನು ಕೊಟ್ಟಿದ್ದು ತಾಮಸ ಆಯಿತು. ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ನೋಡಬೇಕು. ಹಣ ಕೇಳ್ತಾರಲ್ಲ, ಈ ಕುಡುಕರು ಬಹಳ ಕೇಳ್ತಾರೆ. 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು. ನಮ್ಮ ಪರಿಚಿತರು ಅಪರಿಚಿತರು ಎಲ್ಲರೂ ಕೇಳ್ತಾರೆ. ಅವರನ್ನು ಮುಖ ನೋಡಿದಾಗ ಅಯ್ಯೋ ಪಾಪ ಅಂತ ಕೊಡೋಣ ಅಂತ ಎಷ್ಟೋ ಸಲ ಅನಿಸುತ್ತೆ. ಆದರೆ ಕೊಟ್ಟರೆ ಏನಾಗುತ್ತೆ ಅಂತ ಅಂದರೆ, ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್ ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾವು ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಂಡು ಸುಮಾರು ದಿನಗಳಿಂದ ಬರ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಆಯಾಮಗಳಿಂದ ನೋಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಈಗ ಗೀತ ಪರ್ವ ಅಂದರೆ ಭಗವದ್ಗೀತೆಯ ಪರ್ವದಲ್ಲಿದ್ದೀವಿ. ಭಗವದ್ಗೀತೆಯನ್ನು ವಿಸ್ತಾರವಾಗಿ ನೋಡ್ತಾ ಇದ್ದೀವಿ. ಅದರಲ್ಲಿ ನಾವೀಗ ಲಾಸ್ಟ್ ಬಟ್ 1 ಅಧ್ಯಾಯದಲ್ಲಿದ್ದೀವಿ. ಕರೆಕ್ಟ್ ಅಲ್ಲ ಸರ್? 17ನೇ ಅಧ್ಯಾಯದಲ್ಲಿದ್ದೀವಿ, ಶ್ರದ್ಧಾತ್ರಯ ವಿಭಾಗ ಯೋಗ ಅಂಥೇಳಿ. ಇದಾದಮೇಲೆ ಕೊನೆಯ ಅಧ್ಯಾಯ 18ನೇ ಅಧ್ಯಾಯ. ಅದಾದಮೇಲೆ ಪ್ರಾಯಶಃ ಯುದ್ಧದ ಕಡೆ ನಾವು ಹೋಗ್ತೀವಿ ಅಂತ ಅನಿಸುತ್ತೆ. ಸೊ ಈ ಒಂದು ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ 3 ಥರದ ಗುಣಗಳನ್ನು, ಬಿಹೇವಿಯರನ್ನು, ವಿಷಯಗಳನ್ನು ಕೃಷ್ಣ ಪ್ರಸ್ತಾಪಿಸಿದ್ದಾನೆ. ಒಂದು ದಾನ, ಇನ್ನೊಂದು ತಪಸ್ಸು, ಇನ್ನೊಂದು ಯಜ್ಞ. ಸೊ ಅದರಲ್ಲಿ ನಾವು ತಪಸ್ಸಿನ ಬಗ್ಗೆ ಮಾತಾಡ್ತಾ ಇದ್ವಿ. ಕರೆಕ್ಟಾ ಸರ್? ಹೌದು. ಸೊ ಅದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಕೃಷ್ಣ ಹೇಳಿರೋದನ್ನು ಸರ್ ಹೇಳ್ತಾ ಇದ್ರು. ಸರ್ ಯಜ್ಞದ ಬಗ್ಗೆ ಹೇಳಿದ, ಯಜ್ಞದ 3 ವಿಧ. ಅದಾದಮೇಲೆ ತಪಸ್ಸಿನ ವಿಧದ ಬಗ್ಗೆ ಹೇಳಿದ. ತಪಸ್ಸು ಹೇಗೆ ಸಾತ್ವಿಕ, ರಾಜಸ ಮತ್ತು ತಾಮಸ ಆಗುತ್ತೆ ಅಂತ ಎಲ್ಲ ಅಂಶಗಳಲ್ಲೂ ಬಂದಿದ್ದು. ಯಜ್ಞದಲ್ಲಿರಲಿ ಅಥವಾ ಇದರಲ್ಲಿರಲಿ ಈ ಸಾತ್ವಿಕ, ರಾಜಸ, ತಾಮಸ ಅಂತ ಕೃಷ್ಣ ವಿಭಾಗಿಸಿಕೊಂಡು ಬಂದಾಗ ಈ 3ರಲ್ಲಿ ಈ 3 ತರಹದ ವರ್ತನೆಗಳು ಹೇಗೆ ಮನುಷ್ಯರನ್ನು ಅಥವಾ ಲೋಕವನ್ನು ಹಾಳು ಮಾಡುತ್ತೆ ಅಂತಲೇ ಹೇಳ್ತಾ ಇರೋದು ಅಂತ. ಅಂದರೆ ಒಂದು ಆಯುಧ ಹೇಗೆ ಬಳಸಿದರೆ ಏನಾಗುತ್ತೆ ಅಂತಲೇ ಹೇಳ್ತಾ ಇರೋದು. ಎಲ್ಲವೂ ಆಯುಧ ನಮ್ಮ ಬದುಕಿನಲ್ಲಿ. ಈಗ ನಾವು ಉಪಕರಣ ಅಂತ ಏನು ಹೇಳ್ತೀವೋ ಅವೆಲ್ಲ ಆಯುಧವಾಗಿ ಬಿಡುತ್ತೆ ಅಂತ. ಅಂದರೆ ಉದಾಹರಣೆಗೆ ಈಗ ಚಾಕುವನ್ನು ಆಯುಧವ ಅದು ಉಪಕರಣವ ಅಂತ ಕರೆದ್ರೆ ಅದು ಉಪಕರಣ ಅದು ಅಂತ ಹೇಳ್ತೀವಿ ನಾವು. ತರಕಾರಿ ಕೊಚ್ಚುತ್ತೀವಿ ಅಂತ. ಆದರೆ ಅದೇ ಕೊಲೆಗಡುಕನ ಕೈಗೆ ಸಿಕ್ಕಿದರೆ ಅದು ಅಲ್ಲಿ ಉಪಕರಣ ಆಗಲಿಲ್ಲ, ಆಯುಧ ಆಗಿಬಿಡುತ್ತೆ. ಹಾಗಾಗಿ ಬದುಕಿನಲ್ಲಿ ಏನೆಲ್ಲ ಸಿಗತ್ತೋ ಅವೆಲ್ಲವೂ ಉಪಕರಣವಾದಂತೆ ಅದು ಆಯುಧವೂ ಆಗಿಬಿಡುತ್ತೆ ಅಂತ. ಅದು ನಾವು ಆಡುವ ಮಾತಿರ್ಬೋದು, ನಮಗೆ ಸಿಕ್ಕ ಅಧಿಕಾರ ಇರ್ಬೋದು, ನಮಗೆ ಸಿಕ್ಕ ಯಶಸ್ಸು ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ನಮಗೆ ಸಿಕ್ಕ ಹಣ ಆಗಿರ್ಬೋದು, ಏನೇ ಇದ್ದರೂ ಅದು ನಾವು ಉಪಕರಣವಾಗಿಸ್ಕೊಳ್ತೀವ, ಆಯುಧವಾಗಿಸ್ಕೊಳ್ತೀವಿ. ಈಗ ಅಪಾರ ಜನ ಬೆಂಬಲ ಇದೆ ಅಂತ ಅಂದರೆ ಅಪಾರ ಜನ ಬೆಂಬಲವನ್ನು ಯಾರೋ ಒಬ್ಬ ಚಾರಿಟಿಗೆ ಬಳಸ್ಬೋದು, ಅಷ್ಟು ಜನರನ್ನು ಓಲೈಸಿ ಒಪ್ಪಿಸಿ ಸತ್ಕಾರ್ಯಗಳಿಗೆ ಒಬ್ಬ ತೊಡಗಿಸ್ಬೋದು. ಇನ್ನೊಬ್ಬ ಸೈನ್ಯ ಕಟ್ಟಿಕೊಂಡು ದಾಳಿ ಮಾಡೋದಕ್ಕೂ ಬಳಸ್ಬೋದು, ಏನು ಬಳಸ್ಬೋದು ಅಂತ. ಹಾಗಾಗಿ ಇಡೀ ಬದುಕು ಹೇಗಿದೆ ಅಂತ ಅಂದರೆ ನಮ್ಮ ಕೈಗೆ ಏನು ಸಿಗತ್ತೋ ಅದು ಉಪಕರಣವೂ ಆಗಿರುತ್ತೆ, ಆಯುಧವೂ ಆಗಿರುತ್ತೆ. ನೀನು ಹೇಗೆ ಬಳಸ್ತೀಯ ಅನ್ನೋದು ಮಾತ್ರ ಉಳ್ಕೊಂಡ್ಬಿಡುತ್ತೆ ಅಂತ. ಟೂಲ್. ಅದನ್ನು ಕೃಷ್ಣ ಭಾಳ ಚೆನ್ನಾಗಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗ ಮಾಡಿ ಹೇಳ್ತಾ ಹೋದ ಅಂತ. ಒಂದು ಸ್ವಾರ್ಥ ತ್ಯಾಗದಿಂದ ಮಾಡಿದಾಗ ಅದು ಏನಾಗುತ್ತೆ, ಸ್ವಾರ್ಥದಿಂದ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ಸ್ವಾರ್ಥವೂ ಅಲ್ಲ ಅಂತ. ಅದು ಇನ್ನೊಬ್ಬರನ್ನ ಹಾಳು ಮಾಡೋದು ಅನ್ನೋದರಲ್ಲಿ ಒಂದೊಂದು ಅಂದರೆ ನನ್ನ ಇಷ್ಟಪೂರ್ತಿ ಆಗುತ್ತೆ ಅಂತಲೂ ಇಲ್ಲ ಅಂತ. ಈಗ ಉದಾಹರಣೆ, ಈಗ ದುರ್ಯೋಧನನದ್ದೋ ರಾವಣನದ್ದೋ, ದುರ್ಯೋಧನನದ್ದು ತಗೊಳ್ಳೋದಾದರೆ ಅವನಿಗೆ ಅವನದ್ದಾದ ರಾಜ್ಯ ಸಿಕ್ಕಿತ್ತು. ಅವನಿಗೆ ತೃಪ್ತಿ ಪಡೋದಕ್ಕೆ ಏನೂ ಸಮಸ್ಯೆ ಇರಲಿಲ್ಲ ಅಂತ. ಪಾಂಡವರನ್ನು ಮತ್ತೆ ದ್ಯೂತಕ್ಕೆ ಕರೆದು, ಜೂಜಿಗೆ ಕರೆದು ಅವಶ್ಯಕತೆ ಏನಿತ್ತು ಅಂತ ಕೇಳಿದರೆ
ಎಷ್ಟು ಬೇಕು ಅಂತ ಒಬ್ಬ ಮನುಷ್ಯನಿಗೆ ಅಂತ. ಈಗ ಇದು ಇಡೀ ಜಗತ್ತಿಗೆ ನಾನು ರಾಜನಾಗಬೇಕು ಅಂತ ಹಲವಾರು ಹೊರಟ್ರಲ್ಲ. ಇತ್ತೀಚೆಗೆ ದುರ್ಯೋಧನ ರಾವಣನ ಕಾಲವೂ ಬೇಡ, ನಾವು ಕಳೆದ ಶತಮಾನದ ಅದರ ಹಿಂದಿನ ಶತಮಾನದಲ್ಲೇ ಹಿಟ್ಲರ್ ಥರದವರೋ ಇನ್ಯಾರೋ ಇಡೀ ಜಗತ್ತನ್ನು ಆಳಬೇಕು ಅಂತ ಅವಶ್ಯಕತೆ ಇತ್ತ? ನಿಂದ್ಯಾವುದೋ ಒಂದು ಇತ್ತಲ್ಲ, ಸಾಕಾಗಿತ್ತಲ್ಲ ಅಂತಂದರೆ ಅದು ಅನ್ಸಲ್ವಲ್ಲ. ಅದು ಈ ಮೂರನೇದ್ದಾಗ್ಬಿಡತ್ತೆ ಅಂತ. ಅಲ್ಲಿ ನಮಗೇನೂ ಬೇಕು ಅಂತಲ್ಲ, ನನಗೆ ಬೇಕಾದಷ್ಟು ಸಿಕ್ಕಿಬಿಟ್ಟಿದೆ. ಈಗ ದುರ್ಯೋಧನ ಹಸ್ತಿನಪುರವನ್ನು ಆಳೋದಕ್ಕೆ ಆರಂಭ ಮಾಡಿದಾಗ ಇವರದ್ದು ಇಂದ್ರಪ್ರಸ್ಥ ಬೇರೆ ಆದಮೇಲೆ ಪಾಂಡವರದ್ದು, ದುರ್ಯೋಧನನಿಗೆ ಏನಕ್ಕೆ ಕಡಿಮೆ ಇತ್ತು? ಸಂಪತ್ತು ಕಡಿಮೆ ಇತ್ತಾ? ಇರಲಿಲ್ಲ. ಅಧಿಕಾರ ಇರಲಿಲ್ವಾ? ಇತ್ತು. ಪ್ರಭಾವ ಇರಲಿಲ್ವಾ? ಇತ್ತು. ಅರಮನೆಗಳಿರಲಿಲ್ವ? ಏನಿರಲಿಲ್ಲ ಅವನ ಹತ್ರ ಅಂತ. ಎಲ್ಲವೂ ಇತ್ತು. ಆದರೂ ಬೇಕು ಅಂತ ಅನ್ಸತ್ತಲ್ಲ, ಅದು ಬೇಕು ಅಂತ ಅನಿಸಿದ್ದಲ್ಲ. ನಾವು ಆ ಕಥಾಭಾಗವನ್ನು ಮಾಡುವ ನೋಡಿದ್ವಿ. ಹುಟ್ಟಿದ ಹೊಟ್ಟೆ ಕಿಚ್ಚು ಅಂತ. ಏನು ಅಂತ ಅಂದರೆ ಅವರು ಚೆನ್ನಾಗಿದಾರಲ್ಲ ಅಂತ ಅನಿಸಿದ್ದೇ ದುರ್ಯೋಧನಿಗೆ ಸಮಸ್ಯೆ ಆಯಿತು. ಇಂದ್ರಪ್ರಸ್ಥಕ್ಕೆ ಹೋದ, ಅವರ ಅರಮನೆಯ ಉದ್ಘಾಟನಾ ಸಮಾರಂಭಕ್ಕೆ ಹೋದ. ಅಯ್ಯೋ ಇಷ್ಟು ಚೆನ್ನಾಗಿರೋ ಅರಮನೆಯಲ್ಲಿ ಬದುಕ್ತಾ ಇದ್ದಾರೆ. ಪ್ರಯತ್ನ ಪಟ್ಟಿದ್ರೆ ನಿಮ್ಗೆ ಯಾರು ಕಾಂಟ್ರಾಕ್ಟ್ರು, ಅವ್ನು ನಮಗೂ ಕಳಿಸ್ಕೊಡಿ ಅಂತ ಹೇಳಿದರೆ ಅಲ್ವಾ? ಆ ಮಯ ಕಟ್ಸ್ಕೊಟ್ನಲ್ಲ, ಅವನನ್ನೇ ಮತ್ತೆ ಕರೆಸಿ ಪ್ರಯತ್ನ ಪಟ್ಟು ಅವನು ಸಿಗದಿದ್ರೆ ಇನ್ನೊಬ್ಬನ ಹಿಡ್ಕೊಂಡು ಇನ್ನೊಂದು ಚಂದದ ಅರಮನೆ ಕಟ್ಸ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇರಲಿಲ್ಲ. ಅದನ್ನು ಮಾಡೋದ್ರ ಬದಲು ಇಷ್ಟು ಸಿಕ್ತಲ್ಲ ಇವರಿಗೆ, ನಾನು ಅದನ್ನು ಅವ್ರಿಗೆ ಇಲ್ದಿದ್ದಾಗ ಮಾಡ್ತೇನೆ ಅಂತಲೇ ಅದು ಅಂತ ಅದು ಬಂತಲ್ಲ, ಅದೀಗ ತಾಮಸ ಆಗಿಬಿಡುತ್ತೆ. ಅದು ತಾಮಸ. ನೀವು ಹೇಳಿದಾಗ ನನಗೆ ಇನ್ನೊಂದು ನೆನಪು ಬಂತು. ಅಂದರೆ ಕೊನೆಗೆ ಒಂದು ಸಂಧಾನ ಮಾತುಕತೆ ನಡಿಬೇಕಾದ್ರೆ ಕಡೆಗೆ 5 ಹಳ್ಳಿಗಳನ್ನ ಕೊಟ್ಬಿಡಿ ಒಪ್ಕೊಂಡಿದ್ರು, ಅಲ್ಲಿ ಸಮಸ್ಯೆ ಬಗೆಹರಿದಿರೋದು. ಅಲ್ಲಿಯೂ ಏನು ಅಂತ ಅಂದರೆ 5 ಹಳ್ಳಿ ಕೊಟ್ಟಿದ್ರಿಂದ ನಾಗನಷ್ಟ ಏನೂ ಇಲ್ಲ, ನಿಂಗೆ ಸಿಗಕ್ಕೆ ಬಿಡಲ್ಲ ಅಂತಷ್ಟೇ ಒಂದೇ ಅಂಶದ ಪ್ರೋಗ್ರಾಮ್ ಅದು. ಹಾಗಾಗಿ ಆ ತರಹ ಬಳಕೆ ಅಂತ ಮಾಡ್ತಾ ಹೋದಾಗ ಮನುಷ್ಯ ಅದು ಎಲ್ಲವೂ ಅಂದರೆ ತನ್ನದನ್ನು ಕಳೆದುಕೊಂಡ್ಬಿಡ್ತಾನೆ ಅಂತ ಇದನ್ನೇ ಕೃಷ್ಣ ಹೇಳ್ತಾ ಹೋಗ್ತಾನೆ. 3ರಲ್ಲಿ ತಪಸ್ಸಿನ ಬಗ್ಗೆ ಹೇಳ್ದ, ಯಜ್ಞದ ಬಗ್ಗೆ ಹೇಳ್ದ, ಈಗ ದಾನದ ಬಗ್ಗೆ ಹೇಳೋದು. ದಾತವ್ಯ ಮಿತಿ ಯದ್ದಾನಂ ದೀಯತೆ ನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕವಾದ ದಾನ ಹೇಗಿರುತ್ತೆ ಅಂತ. ಈ ದಾನ ಅನ್ನೋದ್ರ ಬಗ್ಗೆ ಹಿಂದೆ ಸಾಕಷ್ಟು ಮಾತಾಡಿದ್ದೀವಿ. ಒಂದಿಷ್ಟು ಅಂಶಗಳನ್ನು, ಪ್ರಧಾನವಾದ ಅಂಶಗಳು ಯಾವುದೋ ಬದುಕಿನದ್ದು, ಅದನ್ನು ಕೃಷ್ಣ ರಿಪೀಟಾಗಿ ಹೇಳ್ಕೊಂಬಂದಿದ್ದಾನೆ ಭಗವದ್ಗೀತೆಯಲ್ಲಿ. ನಮಗೆ ಎಷ್ಟೋ ಸಲ ನೋಡಿದಾಗ ಇದು ಅವಲೆಲ್ಲೋ ಬಂತಲ್ಲ ಅಂತ ಅನಿಸುತ್ತೆ. ಬಂದಿರುತ್ತೆ ಅಲ್ಲಿ. ಕರ್ಮತ್ಯಾಗ, ಸಂಘವಿಲ್ಲದೆ ಕರ್ಮ ಮಾಡೋದು, ಅಥವಾ ಈ ದಾನ, ಈ ತಪಸ್ಸು, ಇವುಗಳೆಲ್ಲ ಸಾಕಷ್ಟು ಸಲ ಬಂದಿದೆ ಹಿಂದೆ. ಇವು ಮುಖ್ಯವಾದದ್ದು. ಅದನ್ನು ಪದೇ ಪದೇ ಹೇಳ್ತಾನೆ, ಇಷ್ಟೇ ಇರೋದು ಬದುಕಲ್ಲಿ ಅನ್ನೋದನ್ನು ಅಂತ. ದಾನದ ಬಗ್ಗೆ ಹಿಂದೆ ಬಂದಿದೆ, ನಾವು ಮಾತಾಡಿದ್ದೀವಿ. ದಾನ ಅಂತ ಅಂದ ಕೂಡಲೇ ನಾವಿವತ್ತು ಏನಂದು ದಾನ ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಮಾತ್ರ ಅನ್ಕೋಬೇಕಾಗಿಲ್ಲ ಅಂತ. ಅದಲ್ಲ ಅಂತಲ್ಲ, ಅದು ಹೌದು ದಾನ. ಆದರೆ ಕೊಡುವುದೆಲ್ಲ ದಾನವೇ ಆಗತ್ತೆ ಅನ್ನೋ ಮಾತನ್ನು ಮಾತಾಡ್ಕೊಂಡ್ವಲ್ಲ. ದಾತವ್ಯ ಮಿತಿ ಯದ್ದಾನಂ ಅಂತ. ದಾನ ಹೇಗಿರಬೇಕು? ಸಾತ್ವಿಕ ದಾನದ ಮೊದಲ ಲಕ್ಷಣ ಅಂದರೆ ಕೊಡಬೇಕು ಅಂತ ಕೊಡೋದು ಅಂತ. ಕೊಡಬೇಕು ಅಂತ ಕೊಡೋದು ಅನ್ನೋದಕ್ಕೆ ಅರ್ಥ ಏನು ಅಂದರೆ ಮತ್ತದೇನೆ, ಫಲಾಕಾಂಕ್ಷೆ ಇಲ್ಲ ಅಂತ. ನಾನು ಇದನ್ನು ನಿನಗೆ ಕೊಡ್ತಾ ಇದ್ದೇನೆ, ಅದರಿಂದ ನನಗೇನೋ ಲಾಭ ಆಗಬೇಕು ಅಂತಿದ್ರೆ. ಉದಾಹರಣೆ, ಕೊಡುವಿಕೆ ಅನ್ನೋದು ಲಂಚದಲ್ಲೂ ಇದೆ, ಗಿಫ್ಟ್ ಕೊಡೋದ್ರಲ್ಲೂ ಇದೆ. ಗಿಫ್ಟ್ ಕೊಡೋದು ಒಂದು ಸ್ವಲ್ಪನಾರು ಒಂದು ಸಕಾರಾತ್ಮಕ ಅಂತ ಅಂದ್ಕೊಳ್ಬೋದು. ಪ್ರೀತಿಯಿಂದಲೂ ಗಿಫ್ಟ್ ಕೊಟ್ಟಿರ್ಬೋದು. ಆದರೆ ನಮ್ಮ ಬರ್ತಡೇಗೆ ಕೊಟ್ಟಿದ್ರು ಅಂತ ಅವ್ರ ಬರ್ತಡೇ ಕೊಡೋದು ಅಂತ ಒಂದಿರುತ್ತಲ್ಲ, ಅದು ಇರ್ಬೋದು. ಅಥವಾ ಗಿಫ್ಟ್ ಕೊಟ್ಟು ಒಲಿಸಿಕೊಳ್ಳೋದು ಅಂತಲೂ ಇರ್ಬೋದು, ಅದಿರುತ್ತೆ, ಅದು ರಾಜಸಕ್ಕೆ ಹೋಗುತ್ತೆ. ಆದರೆ ಈ ಕೊಡುವಿಕೆ ಅಂತ ಅನ್ನೋದು ಲಂಚದಲ್ಲೂ ಇದೆ ಅಂತಂದಾಗ ಅದರಲ್ಲಂತೂ ತುಂಬ ದಟ್ಟವಾಗಿ ಪ್ರತಿಫಲದ ನಿರೀಕ್ಷೆ ಇದೆ, ದೊಡ್ಡ ಪ್ರಮಾಣದ ಪ್ರತಿಫಲದ ನಿರೀಕ್ಷೆ ಇರುತ್ತೆ. ಹಾಗಾಗಿ ಅದಲ್ಲ ಅಂತ. ದಾತವ್ಯ ಮಿತಿ ಯದ್ದಾನಂ, ಯಾವ ನಿರೀಕ್ಷೆಯೂ ಇಲ್ಲ, ನಾನು ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ಯಾರಿಗೆ ಕೊಡ್ತಾ ಇದ್ದೀನಿ ಅಂದರೆ ಅನುಪಕಾರಿಣೇ ದೀಯತೆ ಅಂತ. ನನಗೆ ಅವನು ಉಪಕಾರ ಮಾಡಿದ್ದಾನೆ ಅದಕ್ಕೆ ಕೊಡ್ತಾ ಇದ್ದೀನಿ ಅಂತಲ್ಲ. ಯಾವಾಗಲೂ ಒಂದು ಹೆಲ್ಪ್ ಮಾಡಿದ್ದಾನೆ ಅವನು, ನನಗೆ ಸಹಾಯ ಮಾಡಿದ್ದಾನೆ, ಸಹಕಾರ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತಲೂ ಅಲ್ಲ. ಮತ್ತು ಮುಂದೆ ಉಪಕಾರ ಮಾಡ್ತಾನೆ ಅಂತ ಕೊಡೋದು ಅಲ್ಲ. ನಾಳೆ ಯಾವುದೋ ಪೋಸ್ಟಿಗೆ ಬರ್ತಾನೆ, ಏನೋ ಒಂದು ಆಗತ್ತೆ, ಒಂದು ಗಿಫ್ಟ್ ಗೌರಿ ಶಕ್ಕಿ ಅವ್ರಿಗೆ ಕೊಟ್ಟಿಟ್ರೆ ಯಾವ ಥರ ಒಂದು ವಿಡಿಯೋ ನಂದು ಅವರ ಇದರಲ್ಲಿ ಮಾಡಿಬಿಟ್ರೆ ಅಂತ ಅಂದ್ಕೊಂಡು ಅಂತ ಅಲ್ಲ ಅಂತ. ದೇಶೇ ಕಾಲೇಚ ಪಾತ್ರೇಚ ಅಂತ. ಕೊಡುವಾಗ ಒಂದು ಪರೀಕ್ಷಿಸಿ ಕೊಡಬೇಕು ಅಂತ ಇದೆ ಅಂತ. ದೇಶ, ಕಾಲ, ಪಾತ್ರ ಅಂತ ಅಂದರೆ ಎಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ನೋಡಬೇಕು ಅಂತ.
ಈ ಮೂರಕ್ಕೆ ಒಂದು ವಿವೇಕ ಬೇಕು ಅಂತ. ಕೊಡೋದು ಅಂತ ಅಂದುಕೊಂಡು ಕೊಟ್ಟು ಬಿಡೋದಲ್ಲ, ಯಾರ್ಯಾರಿಗೂ ಕೊಡೋದಲ್ಲ ಅಂತ. ಈ ದೇವರ ಕುರಿತು ಹೇಳುವಾಗಲೇ ವರ ಕೊಡೋದ್ರ ಬಗ್ಗೆ ಸಾಕಷ್ಟು ಇದನ್ನು ಮಾಡೋದಿದೆ ಅಂತ. ಯಾರ್ಯಾರಿಗೋ ವರ ಕೊಟ್ಟು ಬಿಡ್ತೀಯಲ್ಲ ಅಂತ. ಅದು ಅನಿವಾರ್ಯ, ಆ ವರದ ಅನಿವಾರ್ಯ. ನಾವು ಹಿಂದೆ ಮಹಾಭಾರತ ಹೇಳುವಾಗ ಚರ್ಚೆ ಮಾಡಿದ್ವಿ ಅದನ್ನ. ಅಷ್ಟು ತಪಸ್ಸು ಮಾಡಿದಾಗ ಅದನ್ನು ಕೊಡೋದು ಅನಿವಾರ್ಯ ಆಗಿಬಿಡತ್ತೆ ಅಂತ. ಈಗ ಮಕ್ಕಳಿಗೆ ಅಂತ ಅಂದಾಗ ಈಗ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ ಬೇಕಾದ್ದನ್ನು ಅಂತಂದಾಗ, ಮಕ್ಕಳಿಗೆ ಯಾವಾಗ ಕೊಡಬೇಕು, ಏನು ಕೊಡಬೇಕು ಅನ್ನೋದೊಂದು ದೊಡ್ಡ ವಿಷಯ ಆಗಿರುತ್ತೆ. ಎಷ್ಟೋ ಸಲ ನಾವು ಪ್ರೀತಿಯ ಕಾರಣಕ್ಕಾಗಿ ಕೊಡ್ತಾ ಇರ್ತೀವಿ. ಮನೇಲಿ ತಂದೆಯೋ ತಾಯಿಯೋ ಇಬ್ಬರಲ್ಲಿ ಒಬ್ಬರು, ಅಥವಾ ಅಜ್ಜ ಅಜ್ಜಿನೋ, ಅಥವಾ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಒಂದಿಷ್ಟು ಜನ, ಅಥವಾ ಮಾವನೋ ಯಾರೋ ಒಂದಿಷ್ಟು ಜನ, ಅಥವಾ ಚಿಕ್ಕಮ್ಮ, ಈ ಥರವ್ರು ಪ್ರೀತಿಯಿಂದ ಕೊಡೋ ಅಭ್ಯಾಸ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಬ್ಬರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಕೊಟ್ಟು ಹಾಳು ಮಾಡ್ತೀಯಾ ನೀನು, ಕೊಟ್ಟು ಹಾಳು ಮಾಡ್ತೀಯಾ, ಕೊಡಬೇಡ ಅಂತ. ಆದರೆ ಅವ್ರು ಯಾರಿಗೋ ಅದೆಷ್ಟು ಪ್ರೀತಿ ಇರುತ್ತೆ ಅಂದರೆ, ಮಗು ಕೇಳ್ತು ಅಂದ್ರೆ ಕೊಡಿಸ್ಬಿಡು ಅಂತ. ಅದು ಐಸ್ ಕ್ರೀಮ್ ಕೇಳಿಸ್ತು ಅಂದ್ರೆ ಕೊಡಿಸ್ಬಿಡು, ಚಾಕ್ಲೇಟ್ ಕೇಳ್ತು ಅಂದರೆ ಕೊಡಿಸ್ಬಿಡು, ಅದು ಮೊಬೈಲ್ ಆಟ ಆಡೋಕ್ಕೆ ಕೇಳ್ತು ಅಂದರೆ ಕೊಟ್ಬಿಡು ಅನ್ನೋ ಥರ ಇರುತ್ತೆ ಮನೆಯಲ್ಲಿ. ಆದರೆ ಯಾರೋ ಒಬ್ಬರು ಬೈತಾನೇ ಇರ್ತಾರೆ, ಹಾಗೆ ಕೊಡಬಾರ್ದು ಅಂತ ಬೈತಾನೇ ಇರ್ತಾರೆ. ಕೊಟ್ಟು ಹಾಳು ಮಾಡಿದೆ ನೀನು ಮಕ್ಕಳನ್ನು ಅಂತ ಗಂಡನೋ ಹೆಂಡ್ತಿನೋ ಯಾರೋ ಒಬ್ಬರು, ಹೆಚ್ಚಾಗಿ ಗಂಡ ಬೇಸ್ಕೋತಾನೆ. ಯಾಕೆಂದರೆ ತಾಯಂದಿರು ಆ ವಿಷಯದಲ್ಲಿ ಅವರು ಬಹಳ ಮೃದುತ್ವ ಇದ್ದರೂ, ತಾಯಂದಿರಲ್ಲಿ ಕಾರುಣ್ಯ ಇದ್ರೂ ಅವರು ಬಿಗಿ ಇರ್ತಾರೆ ಮಕ್ಕಳು ಹಾಳಾಗೋ ವಿಷಯದಲ್ಲಿ. ಸ್ವಲ್ಪ ತಂದೆಯರೇ ಅದರಲ್ಲಿ ಕಡಿಮೆ ಇರ್ತಾರೆ ಅಂತ ಅನಿಸುತ್ತೆ. ಹಾಗೆ ದೇಶ ಕಾಲ ಪಾತ್ರ ಅಂತ ಯಾವಾಗ ಕೊಡಬೇಕು ಮತ್ತು ಎಲ್ಲಿ ಕೊಡಬೇಕು, ಅಂದರೆ ಯಾವ ಪ್ರದೇಶದಲ್ಲಿ ಕೊಡಬೇಕು ಅಂತ, ಯಾವ ಜಾಗದಲ್ಲಿ ಕೊಡಬೇಕು ಅಂತ, ಇನ್ನೊಂದು ಪಾತ್ರ ಅಂತ, ಯಾರಿಗೆ ಕೊಡಬೇಕು ಅಂತ, ಇವನಿಗೆ ಕೊಡಬಹುದಾ ಅಂತ ನೋಡಿ ಕೊಡಬೇಕು ಅಂತ. ಇದನ್ನು ಮೂರನ್ನ ಇಟ್ಟುಕೊಂಡು ನನಗೆ ಹಿಂದೆ ಉಪಕರಿಸಿದಾನೆ ಅನ್ನುವ ಕಾರಣಕ್ಕಾಗಿ ಅಲ್ಲದೆ, ಮುಂದೆ ಉಪಕರಿಸ್ತಾನೆ ಅನ್ನುವ ಭಾವ ಇಲ್ಲದೆ ಕೊಡಬೇಕು, ಕೊಡ್ತೀನಿ ಅಂತ ಕೊಡೋದಿದೆಯಲ್ಲ, ಅದು ಸಾತ್ವಿಕ ದಾನ. ಸಾತ್ವಿಕ ದಾನ. ಇದರಲ್ಲಿ ದೇಶ ಮತ್ತು ಕಾಲ ಹೇಗೆ ರಿಲೆವೆಂಟ್? ಕಾಲ ಎಸ್ಪೆಷಲಿ ಅಂದರೆ ಈ ಕಾಲ ಅಂದರೆ ಈ ಸುಮ್ಮನೆ ಉದಾಹರಣೆ ಕೊಡೋದಾದರೆ, ಇದೇ ಮಕ್ಕಳದ ಐಸ್ ಕ್ರೀಮು ಅಂತ ಅಂದ್ರೇ, ನಾಳೆ ಪರೀಕ್ಷೆ ಇದೆ ಅಂತಂದಾಗ ಇವತ್ತು ಕೊಡಿಸ್ಬಾರ್ದು ಅನ್ನೋದೊಂದು ವಿವೇಕ ಅನ್ನೋ ಥರ, ಅಥವಾ ಮಗುವಿಗೆ ನೆಗಡಿ ಆಗಿದೆ ಈಗ ಕೊಡಬಾರದು ಅಂತ ಅನ್ನೋ ಥರ ಅಂತ. ದೇಶ ಅಂತಂದಾಗ ಎಲ್ಲೋ ಕೆಲವು ಈಗ ಮಕ್ಕಳ ವಿಷಯದಲ್ಲೇ ನೋಡಿದರೆ, ಯಾವುದೋ ಒಂದು 4 ಜನರಿದ್ರಿಗೋ ಸಭೆನೋ ಕೆಲವು ತಂದೆ ತಾಯಿಗಳಿಗೆ ಅದರ ಇದೇ ಇರೋದಿಲ್ಲ. ಅಲ್ಲೇ ಕೊಡಿಸ್ತಾರೆ, ಆ ಮಕ್ಕಳು ಅಲ್ಲೇ ಏನೋ ತಿಂತಾ ಇರ್ತವೆ, ಇನ್ನೇನೋ ಮಾಡ್ತಾ ಇರ್ತವೆ. ಅದು ಆಗಬಾರ್ದು ಅಂತ ಮಕ್ಕಳಿಗೂ ಒಂದು ಗಾಂಭೀರ್ಯ ಕಲಿಸ್ಬೇಕು, 4 ಜನರ ಎದುರಿಗೆ ಹೇಗಿರೋದು ಅಂತ ಕಲಿಸ್ಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ, ಅದು ದೇಶ ಕಾಲ ಅಂತ ಕರೆಸ್ಕೊಳ್ಳುತ್ತೆ ಅಂತ. ದಾನ ಅಂತ ಬಂದಾಗ ದುರುಪಯೋಗ ಪಡಿಸ್ಕೊಳ್ಳೋನಿಗೆ ಕೊಡಬಾರದು ಅಂತ. ಪಾತ್ರ ಅಪಾತ್ರ ಅನ್ನೋದರ ಮುಖ್ಯ ಲಕ್ಷಣ ಏನು ಅಂದರೆ, ಕೊಟ್ಟಿದ್ದೇನಾಯಿತು ಅಂತ ನೋಡು. ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಈ ಸನ್ಯಾಸಿಗೆ ಊಟ ಹಾಕೋದು 1000 ಜನಕ್ಕೆ ಊಟ ಹಾಕೋದಕ್ಕೆ ಸಮ ಅಂತ ಒಂದು ಮಾತಿದೆ. ಅದಕ್ಕೆ ಯತಿಗಳನ್ನು ಕರೆದು ಭಿಕ್ಷೆ ಮಾಡೋದು ಅಂತ ಮಾಡ್ತಾಯಿದ್ರು. ಸನ್ಯಾಸಿಗಳಿಗೆ ಭಿಕ್ಷೆ ಮಾಡೋದು ಅನ್ನೋದು ದೊಡ್ಡ ವಿಷಯ, ಮನೆಗೆ ಕರೆದು ಒಂದು ಊಟ ಹಾಕೋದು ಅಂತ. ಅದರ ಪುಣ್ಯ 1000 ಜನಕ್ಕೆ ಊಟ ಹಾಕಿದಷ್ಟು ಅಂತ. ಅದು ಯಾಕೆ 1000 ಜನಕ್ಕೆ ಊಟ ಹಾಕಿದಷ್ಟು ಪುಣ್ಯ ಬರುತ್ತೆ ಅಂತ ಕೇಳಿದರೆ, ಅಲ್ಲಿರೋ ಲಾಜಿಕ್ ಏನು ಅಂತ ಅಂದರೆ, ನೀನು ಕೊಟ್ಟ ಅನ್ನದ ಬಳಕೆ ಇದೆಯಲ್ಲ, ಆ 1000 ಜನ ಅದನ್ನು ಯಾವುದಕ್ಕೆ ಬಳಸಿದ್ರು, ನೀ ಕೊಟ್ಟ ಅನ್ನ ತಿಂದರು, ಅದು ಅವರ ದೇಹಗತ ಆಯಿತು, ಅದರ ರಕ್ತವಾಯಿತೋ ಇನ್ನೊಂದಾಯಿತೋ ಏನೋ ಆಯಿತು ಆಹಾರದಿಂದ. ಅವರು ಏನು ಮಾಡ್ತಾರೆ, ಒಬ್ಬ ಸನ್ಯಾಸಿ ಆದವ, ಒಬ್ಬ ಶುದ್ಧ ಸನ್ಯಾಸಿ ಆದವ, ಆಹಾರ ತಿಂದ ಅವನಿಗೂ ಅದರಿಂದ ಬಲ ಉತ್ಪನ್ನ ಆಯ್ತಲ್ಲ ಆಹಾರದಿಂದ. ಅವನೇನು ಮಾಡ್ತಾನೆ ಅಂದರೆ, ಅವನು 1,00,000 ಜನಕ್ಕೆ ಉಪಕಾರ ಆಗೋ ಕೆಲಸ ಮಾಡ್ತಾನೆ ಅದರಿಂದ. ಅಂತಂದಾಗ ನೀನು ಕೊಟ್ಟ ಅನ್ನ 1,00,000 ಜನರಿಗೆ ಒಳಿತು ಮಾಡುವಂತಾಯಿತು ಅಂದರೆ ಅವನು ಪಾತ್ರ ಆದ. ಇನ್ಯಾರೋ ಒಬ್ಬ ಇದ್ದಾನೆ, ಇವಾಗ ಹಣ ಕೇಳ್ತಾರಲ್ಲ, ಈ ಕುಡುಕರು ಬಹಳ ಕೇಳ್ತಾರೆ. 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು, ನಮ್ಮ ಪರಿಚಿತರು ಅಪರಿಚಿತರು ಎಲ್ಲರೂ ಕೇಳ್ತಾರೆ. ಅವರನ್ನು ಮುಖ ನೋಡಿದಾಗ ಅಯ್ಯೋ ಪಾಪ ಅಂತ ಕೊಡೋಣ ಅಂತ ಎಷ್ಟೋ ಸಲ ಅನಿಸುತ್ತೆ. ಆದರೆ ಕೊಟ್ಟರೆ ಏನಾಗುತ್ತೆ ಅಂತ ಅಂದರೆ, ಕೊಟ್ಟರೆ ಅದು ಆಗೋದು ದುರ್ಬಳಕೆನೇ ಅಂತ. ಅಂದರೆ ಅವನು ಮತ್ತೆ ಕುಡಿತಾನೆ ಅಂತ. ಅಷ್ಟು ಬಿಟ್ಟರೆ ಈಗ ಹಲವರು ಹೊರಗಡೆನಲ್ಲಿ ಬಂದು ಬೇಡ್ತಾ ಇರೋ ಹಲವರು ಆ ಭಿಕ್ಷೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ನಮ್ಮ ಕಣ್ಣಿಗೆ ನಾವು ಅವರಿಗೆ ಹೊಟ್ಟೆಗೆ ಹಾಕಿ ಕೊಟ್ಟೆ ಅಂತ. ಅದಕ್ಕೇ ಎಷ್ಟೋ ಜನ ಯಾರೋ ಭಿಕ್ಷೆ ಕೇಳಿದರೆ, ಬಾ ನಾನು ನಿನಗೆ ಊಟ ಕೊಡಿಸ್ತೇನೆ ಒಂದು ಪ್ಲೇಟು ಅಂತ ಹೇಳ್ತಾರೆ ಅಂತ. ನೀನು ದುಡ್ಡು ಹಣ ಕೊಡಲ್ಲ ನಿನಗೆ ಅಂತ ಹೇಳ್ತಾರೆ ಅಂತ. ಇಲ್ಲಿ ಅವನ ಅಪಾತ್ರನಾದ. ಅವನಿಗೆ ಬಡತನ ಇದೆ ಅನ್ನೋದು ಪಾತ್ರತೆ ಹೌದು ಅವನಿಗೆ.
ಪಾತ್ರ ಹೌದು, ಬಡತನ ಇದೆ ಅವನಿಗೆ, ಹಾಗಾಗಿ ಅವನು ಪಾತ್ರ ಕೊಡಬೇಕು ಅಂತ ಅನ್ನೋದು ಹೌದು. ಆದರೆ ಕೊಟ್ಟಿದ್ದರಲ್ಲಿ ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆ ಊಟ ಹಾಕದ್ನ ಅಥವಾ ಅವನಾದರೂ ಹೊಟ್ಟೆ ತುಂಬಿಸ್ಕೊಂಡ ಅಂದರೆ ಇಲ್ಲ ಅಂತ. ಅವನದನ್ನು ಕುಡಿಬೋದು, ಅವನಿನ್ನ ಜೂಜಾಡ್ಬೋದು, ಏನೋ ಒಂದಕ್ಕೆ ಬಳಸ್ತಾನೆ ಅಂತ. ಈಗ ಕೆಳ ಲೆವೆಲ್ಲಿಗಾದರೆ ಇದು, ಇನ್ನೂ ತುಂಬ ದೊಡ್ಡ ಲೆವೆಲ್ಲಿಗೆ ಅಂತ ಅಂದರೆ ತುಂಬ ಜನ ಲಕ್ಷಗಟ್ಟಲೆ ಸಾಲ ಕೇಳ್ತಾರೆ, ಸಾಲ ಮಾಡ್ತಾರೆ, ತಗೊಂಡೋಗಿ ಕುದುರೆ ಜೂಜಿ ಕಟ್ಟೋದು, ಇನ್ನೇನೋ ಮಾಡೋದು ಅಂತ ಮಾಡ್ತಾರೆ. ಅಥವಾ ತಗೊಂಡೋಗಿ ಒಂಥರ ಈ ಬಿಸ್ನೆಸ್ ಮಾಡುವ ವಿಪರೀತ ಹುಚ್ಚುಗಳು, ಅಂದರೆ ವಾಪಸ್ ಬರಲ್ಲ ಅನ್ನೋ ಜಾಗಕ್ಕೆ ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದು ಅಂತ ಇರುತ್ತಲ್ಲ, ಅಂಥವ್ರು ಬಂದಾಗ ನೆಕ್ಸ್ಟ್ ಅವನಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಹೋಗ್ತಾರೆ, ಹಾಳು ಮಾಡ್ತಾನೆ ಅವನು. ಅಂದರೆ ಇಲ್ಲಿ ಸಹಾಯ ಮಾಡಬೇಕು, ಅವನು ಪಾತ್ರ ಹೌದು, ಅವನ ಹತ್ರ ಹಣ ಇಲ್ಲ, ಅವನಿಗೆ ಸಹಾಯ ಮಾಡಬೇಕು ಅನ್ನೋದು ಸರಿ, ಆ ದೃಷ್ಟಿಯಿಂದ ಅವನು ಪಾತ್ರ. ಆದರೆ ಬಳಕೆ ದುರ್ಬಳಕೆ ಆಗತ್ತೆ ಅಂತಂದಾಗ ಅವನು ಆ ಪಾತ್ರನಾಗ್ತಾನೆ. ಹಾಗಾಗಿ ಅದು ದೇಶ ಕಾಲ ಎಲ್ಲವೂ ಆಗತ್ತೆ ಅಂತ. ವೆರಿ ಕಾಂಪ್ಲೆಕ್ಸ್. ಐ ಮೀನ್ ಇಟ್ಸ್ ನಾಟ್ ಸಿಂಪಲ್. ಅಂದರೆ ಯೋಚನೆ ಮಾಡಿ ತುಂಬ ಅಂತ. ಅದಕ್ಕೆ ಸರ್ಕಾರಗಳು ಪ್ರಾಯಶಃ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಹೆಂಡತಿಯ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತೆಲ್ಲ ಒಂದಷ್ಟು ಶುರು ಮಾಡ್ಕೊಂಡ್ರು ಅಲ್ಲಿ. ಯಾಕೆಂದರೆ ಅದರ ಹಿನ್ನೆಲೆಯಲ್ಲಿ ಇದ್ದಿದ್ದೇನು ಅಂದರೆ, ಅವಳ ಅಕೌಂಟಿಗೆ ಹಣ ಹಾಕಿದರೆ ಅದು ಊಟಕ್ಕೆ ಖರ್ಚಾಗತ್ತೆ ಅಂತ, ಬೇರೆದಕ್ಕೆ ಖರ್ಚಾಗಲ್ಲ ಅಂತ. ಅಂದರೆ ಗಂಡಸರೆಲ್ಲ ದುಷ್ಟರು ಅಂತ ಹೇಳ್ತಾ ಇರೋದಲ್ಲ, ಅಂಥದ್ದು ಕಂಡಾಗ ಅವಳಿಗೆ ಹೋದರೆ ಅವಳ ಮಕ್ಕಳಿಗೆ ಊಟ ಹಾಕ್ತಾಳೆ, ಅದು ಅವಳ ಆದ್ಯತೆ ಆಗಿರುತ್ತೆ ಸಹಜವಾಗಿ ಅಂತ. ಈ ತರಹ ದೇಶ ಕಾಲ ಪಾತ್ರಗಳನ್ನು ಗಮನಿಸು. ಬ್ಯೂಟಿಫುಲ್ ಸರ್. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಇದೇನೆ ನಾವಿವಾಗ ಮಾತಾಡಿದ್ವಿ. ರಾಜಸದಾನ ಯಾವುದಾಗತ್ತೆ ಅಂದರೆ ಪ್ರತ್ಯುಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾಳೆ ಅವನಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ ಕೊಡೋದು. ನೀವು ಅದನ್ನು ಅವಾಗಲೇ ಪ್ರಸ್ತಾಪ ಮಾಡಿದ್ರಿ, ಗಿಫ್ಟ್ ಕೊಡೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈಗಲೂ ಕೂಡ ಬಹಳಷ್ಟು ಜನ ಅಧಿಕಾರಸ್ಥರಿಗೆ ಅವ್ರು ಯಾವುದೋ ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಹೋಗಿ ಗಿಫ್ಟ್ ಕೊಡ್ತಾರೆ. ಬಹಳಷ್ಟು ಜನ ನಾನು ನೋಡಿದ್ದೀನಿ. ಅವ್ರಿಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು, ಅವ್ರಿಗೆ ಬೋಕೆ ಕೊಟ್ಟು, ಆಮೇಲೆ ಅವ್ರ ಜೊತೆ ಫೋಟೋ ತಗೊಂಡು ಅವ್ರಿಗೆ ವಿಶ್ ಮಾಡಿ ಬಂದ್ಬಿಡ್ತಾರೆ. ಗೌರ್ಮೆಂಟ್ ಆಫೀಸಲ್ಲೂ ಮಾಡ್ತಾರೆ, ಮತ್ತು ರಾಜಕಾರಣಿ ಬಿಸ್ನೆಸ್ ಮನ್ಗಳು ಮಾಡ್ತಾರೆ ಅದನ್ನ. ಸೊ ಇದು ಅಂದ್ರೆ ಕರೆಕ್ಟಾಗಿ ನೀವು ರಾಜಸ ಅಂತ ಹೇಳಿದ್ರಲ್ಲ, ಅಂದ್ರೆ ಪ್ರತ್ಯುಪಕಾರದ ಒಂದು ನಿರೀಕ್ಷೆ. ಆಮೇಲೆ ಅವರು ತಗೊಳ್ಳೋರ್ಗೂ ಗೊತ್ತಿರುತ್ತೆ ಇವ್ರ ಮಧ್ಯೆ ಡೀಲು ಅಂದ್ರೆ ಅವ್ರಿಗೂ ಲಾಭನೇ ಆಗುತ್ತೆ, ತಗೊಳ್ಳೋರ್ಗೂ ಲಾಭ, ಕೊಡೋರ್ಗೂ ಲಾಭ. ಆ ಥರದ್ದೇ ಏನೋ ಒಂದು ಪ್ಲಾನ್ ಮಾಡ್ತಾರೆ. ಇದು ಬಹಳ ಚೆನ್ನಾಗಿ ರಾಜಸದಾನ ಅನ್ನೋದಿರೋದು ಎಲೈಟ್ ಸೊಸೈಟಿಯಲ್ಲಿ, ಕೆಳ ಹಂತದಲ್ಲ, ತುಂಬ ವಿದ್ಯಾವಂತರು, ತುಂಬ ಬುದ್ಧಿವಂತರು, ಜಾಣರು ಮಾಡೋ ಕೆಲಸ. ಹೌದು. ಅದನ್ನ ಒಂದು ತರಹ ಅದೇ ಒಂಥರ ಸಭ್ಯತೆ ಏನೋ ಅನ್ನೋ ತರ ರೂಢಿಸಿ ಬಿಟ್ಟಿರ್ತಾರೆ, ಏನೋ ಒಂದು ಗಿಫ್ಟ್ ಕೊಡಬೇಕು ಅನ್ನೋ ತರ. ಅದೆಲ್ಲದ್ರಲ್ಲೂ ಹೀಗೆ ಈ ಇದು ಇದ್ದೇ ಇರುತ್ತೆ, ನಾಳೆ ಏನೋ ಅಂತ. ನೀವು ಹೇಳಿದಾಗ ಅಲ್ಲೂ ಕುಳಿತವನಿಗೂ ಅವನು ಬೊಕ್ಕೆ ಹಿಡ್ಕೊಂಡ್ ಬಂದ ಅಂದ್ರೆ ನಾಳೆ ಇವನು ಏನೋ ಒಂದು ತರ್ತಾನೆ ಅಂತ ಅವನಿಗೂ ಗೊತ್ತು. ಬಟ್ ಅವನು ಅದರಲ್ಲಿ ಏನೋ ಒಂದು ಲಾಭ ಮಾಡ್ಕೊತಾನೆ, ಅವನು ಲಾಭ ಮಾಡ್ಕೊತಾನೆ. ಹಾಗಾಗಿ ಪ್ರತ್ಯುಪಕಾರದ ಮನಸ್ಸಿದ್ದು ಕೊಟ್ರೆ ಅಲ್ಲ ಅಂತ ಒಂದು. ಫಲಮುದ್ದಿಶ್ಯವಾ ಪುನಃ, ಅಥವಾ ಈಗಲೇ ಏನೋ ಒಂದು ಲಾಭ ಬೇಕಾಗಿದೆ. ಇನ್ನೊಂದು ಅಲ್ಲ, ಪ್ರತ್ಯುಪಕಾರಾರ್ಥ ಅನ್ನೋದ್ರಲ್ಲಿ ಬಿಟ್ಟೆ, ನಾನು ಮಿಸ್ ಮಾಡಿಕೊಂಡೆ. ಪ್ರತ್ಯುಪಕಾರಾರ್ಥ ಅಂದರೆ ಅವತ್ತು ಅವನು ನನಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಕೊಡೋದು, ಅವತ್ತು ನನಗೆ ಸಹಾಯ ಮಾಡಿದವನಿಗೆ ಕೊಡಬೇಕು ಅನ್ನೋದು ಇದೇನೆ. ಆದರೆ ಅಷ್ಟಕ್ಕಾಗೆ ಕೊಡ್ತಾ ಇದ್ದಾನೆ ಹೊರತು ಪ್ರೀತಿ ಇಲ್ಲ ಅಲ್ಲಿ ಅಂತ, ಕೊಡಬೇಕು ಅಂತಿಲ್ಲ ಅಂತ. ಅವತ್ತು ಹೆಲ್ಪ್ ಮಾಡಿದ್ನಲ್ಲ, ಹಾಗಾಗಿ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ, ಏನಾದರೂ ಕೊಡದೇ ಇದ್ರೆ ಸರಿಯಾಗಲ್ಲ. ಈ ಮನೇಲಿ ಇಂಥ ಮಾತುಕತೆ ನಡೆಯುತ್ತೆ. ಮನೇಲಿ ಹೆಂಗಿನ ಮಾತುಕತೆ ನಡೀತು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಎಂಥದ್ದು ಕೊಟ್ಟಿದ್ದಾರೆ ಅಂಥದ್ದೇ ಕೊಡಬೇಕು ಅಂತ ಕೂಡ ಅವರ ಒಂದು ಸ್ಟ್ಯಾಂಡರ್ಡ್ಗೆ. ಅಂದ್ರೆ ಅವ್ರು ಏನು ಕೊಟ್ಟಿದ್ದಾರೆ, ಅವ್ರು 500 ರೂಪಾಯಿ ಕೊಟ್ಟರೆ ನಾವು 500 ರೂಪಾಯಿ, 600 ರೂಪಾಯಿ ಕೊಡಬೇಕು ಅಷ್ಟೇ. ಅದು ನಡೆಯುತ್ತೆ. ಅಂದ್ರೆ ಎಲ್ಲ ಮನೆಯಲ್ಲೂ ಅಂತಲ್ಲ, ಎಲ್ಲ ಅಂದ್ರೆ ಜನರಲ್ ಆಗಿ ನಾ ಹೇಳ್ತಾರೆ. ಹಾಗಾಗಿ ಅದೊಂದು ಪ್ರತ್ಯುಪಕಾರಾರ್ಥ. ಎರಡನೇದು ಫಲಮುದ್ದೇಶ, ನಾವು ಮಾತಾಡ್ಕೊಂಡ್ವಲ್ಲ ಅದು, ನಾಳೆ ಏನೋ ನನಗೆ ಉಪಯೋಗ ಆಗತ್ತೆ ಅನ್ನೋದು. ಹೀಗೆ ಕೊಡೋದು, ಹೀಗೆ ಕೊಡುವಾಗ ಪರಿಕ್ಲಿಷ್ಟಂ ಅಂತ, ಹೀಗೆ ಕೊಡುವಾಗ ಮನಸ್ಸಿಗೊಂದು ಕ್ಲೇಶ ಇದೆ ಅಂತ, ಅಯ್ಯೋ ಅಂತ ಅಂದ್ಕೊಂಡೇ ಕೊಡೋದು ಅಂತ. 1000 ರೂಪಾಯಿ ಖರ್ಚಾಗೋಯ್ತಲ್ಲ, 200 ರೂಪಾಯಿ ಖರ್ಚಾಗೋಯ್ತಲ್ಲ ಅಂತ ಅಂದ್ಕೊಂಡೇ ಕೊಡೋದು ಅಂತ. ಈಗ ಮದುವೆ ಮನೆಗೋ ಇನ್ನೊಂದಕ್ಕೋ ಕರೆದ್ರೆ, ಈ ವರ್ಷ ಒಂದು 25 ಮದುವೆ ಮನೆಗಳಿವೆ ಅಂತ ಅಂದರೆ ಅಲ್ಲೊಂದು ಲೆಕ್ಕಾಚಾರ ಬಜೆಟಿಂದ ಬಂತು ಅಂತ. 250 ರೂಪಾಯಿ ಅಂತ ಗಿಫ್ಟ್ ಕೊಟ್ರು ಇಷ್ಟು ರೂಪಾಯಿದೊಂದು ಖರ್ಚಿದೆ ಅಂತ. ಅಂದರೆ ಹೀಗೊಂದು ಕ್ಲೇಶ ಇದೆ ಮನಸ್ಸಿಗೆ, ಖುಷಿಯಿಂದ ಕೊಡ್ತಾ ಇಲ್ಲ, ನೊಂದ್ಕೊಂಡು ಕೊಡ್ತಾ ಇರೋದು, ಅಯ್ಯೋ ಅಂದ್ಕೊಂಡು ಕೊಡ್ತಾ ಇರೋದು, ಕೊಡಬೇಕಲ್ಲ ಅಂತ ಕೊಡ್ತಾ ಇರೋದು. ಅದರಲ್ಲೂ ಸಾಕಷ್ಟು ಯೋಚನೆ ಮಾಡಿ ಇಷ್ಟು ಕಡಿಮೆದಾದರೆ ಏನಾಗತ್ತೆ ಅಂತೆಲ್ಲ ನೋಡಿ ಅಂತೆಲ್ಲ ಕೊಡೋದು ಅಂತ. ಇದರಲ್ಲೆಲ್ಲ ತಮಾಷೆ ಇರುತ್ತೆ. ಈ
ಈ ಹೋಮ ಎಲ್ಲ ಮಾಡಿಸುವಾಗ ಹೋಮಕ್ಕೆ ಹಾಕೋ ಅಕ್ಕಿ, ಹೋಮಕ್ಕೆ ಹಾಕೋ ತುಪ್ಪ, ಹೋಮಕ್ಕೆ ತೆಂಗಿನಕಾಯಿ ಇಂತೆಲ್ಲ ಬೇರೆ ಸಿಗುತ್ತೆ ಅಂಗಡಿಲಿ. ಹೌದಾ? ಹೌದು, ಅಂಗಡಿಗಳಲ್ಲಿ ಕೇಳ್ತಾರೆ ಅವರು, ಮನೆಗ ಹೋಮಕ್ಕ ಅಂತ ಕೇಳ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಇದನ್ನ ಎಣ್ಣೆ ತೊಳಕ್ ಹೋದಾಗ ದೀಪದ ಎಣ್ಣೆ ಅಂತ ಬೇರೆ ಇರುತ್ತೆ. ದೀಪದ ಎಣ್ಣೆ ಅಂತ ಬೇರೆ ಇರುತ್ತೆ. ಅಲ್ಲೆಲ್ಲ ಏನು ಅಂತ ಕೇಳಿದ್ರೆ ಅದೆಲ್ಲ ಲೆಕ್ಕಾಚಾರದ್ದು ಅಂತ ಇದೆ, ಪರಿಕ್ಲೇಶ ಇದೆ ಅಲ್ಲಿ. ಈ ತರ ಕೊಟ್ಟರೆ ಇದು ರಾಜ ಸಂಸ್ಕೃತ. ಇನ್ನೊಂದು ತಾಮಸ. ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ ತಾಮಸಮುದಾಹೃತಂ. ಅಲ್ಲೇನಂದರೆ ದೇಶ ಅಂತ ನೋಡಲ್ಲ, ಕಾಲ ನೋಡಲ್ಲ, ಪಾತ್ರನ ಅಪಾತ್ರನ ಅಂತ ನೋಡಲ್ಲ, ಕೊಡೋದು ಅಂತ ಇದು ತಾಮಸ ಆಗುತ್ತೆ. ಆದರೆ ಇದರ ಜೊತೆಗೆ ಇನ್ನೇನಿರುತ್ತೆ ಅಂತ ಅಂದರೆ ಬಹಳ ಚೆನ್ನಾಗಿರೋ ಮಾತಿದು, ಅಸತ್ಕೃತಂ ಅವಜ್ಞಾತಂ ಅಂತ. ಯಾರಿಗಾದರೂ ಏನನ್ನಾದರೂ ಕೊಡುವಾಗ ತಾಮಸ ದಾನದಲ್ಲಿ ಈ ಸಾತ್ವಿಕ ದಾನ ಹೇಗಿರುತ್ತೆ ಅಂದರೆ, ಯಾರಿಗೆ ದಾನ ಕೊಡ್ತೀವೋ ಅವನನ್ನು ಸತ್ಕರಿಸಿ ಗೌರವಿಸಿ ದಾನ ಕೊಡಬೇಕು. ಅದಕ್ಕೆ ನಮ್ಮಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ದಾನ ಕೊಡೋದು ಅಂತ ಬರುತ್ತಲ್ಲ, ಆಗ ಅವರನ್ನ ಗೌರವಿಸಿ ದಾನ ಕೊಟ್ಟು ನಮಸ್ಕರಿಸಿ ಇಷ್ಟು ಇರುತ್ತೆ. ಹೌದೌದು. ನಮ್ಮ ಮದುವೆಗಳಲ್ಲೂ ಕೂಡ ನಾವು ಬಟ್ಟೆ ಕೊಡುವಾಗ ಅವ್ರಿಗೆ ದಾನ ಕೊಟ್ಟು, ಅವ್ರಿಗೆ ಕೊಟ್ಟು ಅದನ್ನ ಗಿಫ್ಟ್ ಕೊಟ್ಟು ನಮಸ್ಕರಿಸಿ ಅವ್ರ ಆಶೀರ್ವಾದ ತಗೊಂಡು ಹಿರಿಯರಿಗೆ ಕೊಡೋದು ಅಂತ ಇರುತ್ತಲ್ಲ, ಅವಾಗೆಲ್ಲ ಇರುತ್ತೆ. ಅದೇನು ಅಂದರೆ ಸತ್ಕರಿಸಿ ದಾನ ಕೊಡಬೇಕು. ಆದರೆ ತಾಮಸ ದಾನ ಹೇಗಿರುತ್ತೆ ಅಂದರೆ ಅಸತ್ಕೃತಂ ಅಂತ, ಸತ್ಕರಿಸಲ್ಲ. ಅಲ್ಲಿ ಅಹಂಕಾರ ಇರುತ್ತೆ, ಅಹಂಕಾರದಿಂದ ಕೊಡೋದು. ಅವಜ್ಞಾತಂ ಅಂತದ್ದು ಹಾಗೆ ಅಸಡ್ಡೆಯಿಂದ ಕೊಡೋದು. ಅಂದರೆ ಇತ್ತೀಚೆಗೆ ಯಾವುದೋ ಒಂದು ಫೋಟೋ ಓಡಾಡ್ತಾ ಇತ್ತು, ಇಂಗ್ಲೆಂಡಿನ ಯಾವುದೋ ರಾಣಿ. ನೋಡಿದೆ ವಿಡಿಯೋ. ಅದು ಯಾವುದೋ ಒಂದು ಬಡ ಇಥಿಯೋಪಿಯಾ ಥರದ ಯಾವುದೋ ಒಂದು ಬಡ ದೇಶದಲ್ಲಿ ಅವರುಗಳು ಎದುರುಗಡೆ ಇದ್ದಾರೆ, ಮಕ್ಕಳು ಹೀಗೆ ಎಸಿತಾ ಇದ್ದಾರೆ ಬ್ರೆಡ್ಡನ್ನು ಅಂತ. ಇನ್ನೊಂದು ಬೇರೆ ಉದಾಹರಣೆ ಬೇಕಾಗಿಲ್ಲ. ಈ ತರಹ ಕೊಡೋದ್ರಲ್ಲಿ ತುಂಬ ಇರುತ್ತೆ. ಏನಂದರೆ ಈ ಗೌರವಿಸದೆ ಅದಕ್ಕಿಂತಲೂ ಅಸಡ್ಡೆಯಿಂದ ಕೊಡೋದು ಅಂತ ಒಂದಿರುತ್ತೆ. ಅಂತ ಕೊಡೋದು ಅಂತ ಬಂದ ಕೂಡಲೇ ಅಸಡ್ಡೆ ಅಂತ, ಅವನು ಕೇಳೋದಕ್ಕೆ ಬರ್ತಾನೆ ಅಂತ ಅಂದರೆ ಅವನು ಭಾಳ ಕೆಳಗೆ ಅಂತ. ಅದು ಹಾಗಲ್ಲ ಅಂತ. ಹಾಗೆ ಕೊಡೋದು ತಾಮಸವಾಯಿತೇ ಹೊರತು ಅದು ಸಾತ್ವಿಕ ದಾನ ಆಗಲೇ ಇಲ್ಲ. ಸಂಸ್ಕೃತದಲ್ಲಿ ಇದಕ್ಕೆ ಸಾಕಷ್ಟು ಸುಭಾಷಿತಗಳನ್ನು ಹೇಳ್ತಾರೆ. ಇವರ ಕಥೆಯನ್ನು ಏನಂದರೆ, ತೃಣಾಲ್ ಲಘುತರ ಸ್ಥೂಲಃ ಸ್ಥೂಲಾದಪಿ ಚ ಯಾಚಕಃ ವಾಯುನಾ ಖಿನ್ನನೀತೋಸೌ ಮಾಮಯಂ ಪ್ರಾರ್ಥಯೇದಿತಿ ಅಂತ. ಈ ಹುಲ್ಲಿಗಿಂತ ಹತ್ತಿ ಹಗುರ, ಹತ್ತಿಗಿಂತ ಈ ಕೇಳುವವ ಹಗುರ, ಯಾಚಕ ಬೇಡುವವ ಹಗುರ. ಮತ್ತು ಇವಾಗ ಹತ್ತಿಯನ್ನು ಗಾಳಿ ಹಾರಿಸ್ಕೊಂಡು ಹೋಗುತ್ತೆ. ಈ ಯಾಚಕ ಬೇಡುವವ ಹತ್ತಿಗಿಂತ ಹಗುರ ಆದರೆ ಗಾಳಿ ಇವನ್ಯಾಕೆ ಹಾರಿಸ್ಕೊಂಡು ಹೋಗಲ್ಲ ಅಂತ ಅಂದರೆ, ಮಾಮಯಂ ಪ್ರಾರ್ಥಯೇದಿತಿ ಅಂತ, ನನ್ನ ಕೇಳಿಬಿಟ್ರೆ ಅಂತ ಗಾಳಿಗೆ ಭಯ ಅಂತ. ಅಂದರೆ ಬೇಡುವವ ನಾನು ಹಾರಿಸ್ಕೊಂಡು ಹೋಗುವಾಗ ನನ್ನ ಹತ್ರನೂ ಏನಾದರೂ ಕೇಳಿಬಿಟ್ರೆ ಅಂತ ಗಾಳಿಗೆ ಭಯ ಅಂತ ಒಬ್ಬ ಹೇಳ್ತಾನೆ. ಅಂದರೆ ಹತ್ತಿಗಿಂತ ಹಗುರವಾಗಿ ಬಿಡ್ತಾನೆ ಕೇಳುವವ ಅಂತ ಇಲ್ಲಿ ಈಗ ಅವನು ಹೇಳ್ತಾ ಇರೋದು. ಅಂದರೆ ಒಣ ಹುಲ್ಲು ಹಗುರ, ಒಣ ಹುಲ್ಲನ್ನು ಗಾಳಿ ಹಾರಿಸ್ಬಿಡುತ್ತೆ ಅಂತಿಲ್ಲ, ಆದರೆ ಹತ್ತಿ ಇನ್ನೂ ಹಗುರವಾಗಿರುತ್ತೆ. ಹತ್ತಿಗಿಂತಲೂ ಹಗುರವಾದ ಪದಾರ್ಥ ಅಂತ ಇದ್ದರೆ ಅದು ಏನನ್ನಾದರೂ ಯಾರ ಹತ್ರ ಆದರೂ ಹೋಗಿ ಕೇಳುವವ ಅಂತ. ಅಂದರೆ ಸಮಾಜ ಹಾಗೆ ಕೇಳುವವನನ್ನು ಅಷ್ಟು ಕನಿಷ್ಠವಾಗಿ ನೋಡುತ್ತೆ ಅಂತ. ಅದನ್ನು ಹೇಳ್ತಾ ಇರೋದು ಅಸತ್ಕೃತಂ ಅವಜ್ಞಾತಂ ಅಂತ. ಒಬ್ಬನಲ್ಲಿ ಏನೂ ಇಲ್ಲ ಅಂತ ಅನ್ನೋದು ಅದು ಅವನನ್ನು ನಾವು ಕನಿಷ್ಠವಾಗಿ ಕಾಣಬೇಕಾದ ಅಂಶ ಅಲ್ಲಿಲ್ಲ ಅಂತ. ಅವನಲ್ಲಿ ಯಾವುದೋ ಇಲ್ಲ ಅಂತ ಅನ್ನೋದು ಅವನ ಯಾವುದೋ ಪಾಪಕರ್ಮ ಆಗಿರ್ಬೋದು, ಯಾವುದೋ ಕರ್ಮ ಆಗಿರ್ಬೋದು, ಅವನಲ್ಲಿ ಇಲ್ಲದೆ ಇರ್ಬೋದು. ಒಬ್ಬನಲ್ಲಿ ಹಣ ಇಲ್ಲದೆ ಇದ್ದಿರ್ಬೋದು, ಒಬ್ಬನಲ್ಲಿ ವಿದ್ಯೆ ಇಲ್ಲದೆ ಇದ್ದಿರ್ಬೋದು, ಒಬ್ಬನಲ್ಲಿ ಬುದ್ಧಿ ಇಲ್ಲದೆ ಇದ್ದಿರ್ಬೋದು. ನಮ್ಮ ಹತ್ರ ಏನಿದೆ ಅದನ್ನು ನಾವು ಕೊಡಬೇಕು ಅಂತ ಅಷ್ಟೇ ಅಂತ. ಆದರೆ ಕೊಡುವಾಗ ಅಸಡ್ಡೆ ಬೇಡ ಅಂತ. ಇದು ವಿದ್ಯಾದಾನದಂಥ ವಿಷಯಕ್ಕೂ ಮುಖ್ಯ ಆಗುತ್ತೆ ಅಂತ. ಈಗ ಅಲ್ಲೂ ಕೂಡ ಯಾರೋ ಸಲಹೆ ಕೇಳೋದಕ್ಕೆ ಬಂದಾಗ ಅಥವಾ ಶಿಕ್ಷಕ ವೃತ್ತಿಯಲ್ಲಿರೋರು ಬಹಳ ಅಸಡ್ಡೆಯಿಂದ ಕೊಡೋದಿದೆ. ವಿದ್ಯೆಯನ್ನು ಕೊಡೋದಾಗಲು ಅಂತ ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅಂತ. ನಿಮಗೆ ಅವ್ರು ಪಾಠ ಮಾಡುವಾಗಲೇ ಹೇಳ್ತಿದ್ರು, ನಿಮಗೂ ನನಗೂ ಭಾಳ ವ್ಯತ್ಯಾಸ ಅಂತ ಏನೂ ಇಲ್ಲಪ್ಪ. ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ನಾನು ಭಾಳ ದೊಡ್ಡವನು, ನೀವು ಭಾಳ ಕನಿಷ್ಠ ಅಂತೆಲ್ಲ ಏನೂ ಇಲ್ಲ. ನಾನು ಏನನ್ನು ಹೇಳ್ತಾ ಇದ್ದೀನೋ ಇದನ್ನು ನಿಮಗಿಂತ ಮೊದಲು ನಾನು ತಿಳ್ಕೊಂಡಿದ್ದೀನಿ ಅಂತ ಅಷ್ಟೇ ವ್ಯತ್ಯಾಸ ಅಂತ. ಇನ್ನೇನು ವ್ಯತ್ಯಾಸ ಇರುತ್ತಪ್ಪ?
ಅವನು ಗುರುವಾಗಿ ಅವನು ಸಾಧಿಸಿ ದೊಡ್ಡವನಾದ್ರೆ ಅದು ಬೇರೆ. ಅದಿಲ್ಲ, ಬರೀ ಮಾಹಿತಿ ಕೊಡ್ತಾ ಇದ್ದಾನೆ ಒಬ್ಬ ಶಿಕ್ಷಕ ಅಂತ ಆದರೆ ಅವ್ರು ಹಾಗಿರಲಿಲ್ಲ, ಅದು ಬೇರೆ, ಅವ್ರ ವ್ಯಕ್ತಿತ್ವ ಬೇರೆ ಥರ ಇತ್ತು. ಆದರೆ ಒಬ್ಬ ಶಿಕ್ಷಕ ಬರೀ ಇನ್ಫಾರ್ಮೇಷನನ್ನು ದಾಟಿಸ್ತಾ ಇದ್ದಾನೆ ಅಂತ ಅಂದರೆ, ಈಗ ಕೇಳ್ತಾ ಇರೋವನಿಗೂ ಹೇಳ್ತಾ ಇರೋವನಿಗೂ ಏನು ವ್ಯತ್ಯಾಸ? ನೀನೊಂದು 20 ವರ್ಷ ಮೊದಲು ತಿಳ್ಕೊಂಡೆ, ನಾನು 20 ವರ್ಷ ಆದಮೇಲೆ ತಿಳ್ಕೊತಾ ಇದ್ದೀನಿ ಅಂತಷ್ಟೇ ಅಲ್ವಾ ಅಂತ. ಹಾಗೆ ಈಗ ತುಂಬ ಜನಕ್ಕೆ ಏನಂದರೆ, ಅದು ವಿದ್ಯಾರ್ಥಿ ಅಂದರೆ ಅಸಡ್ಡೆ, ಸಲಹೆ ಕೇಳೋದಕ್ಕೆ ಬಂದವನು ಅಂದರೆ ಅಸಡ್ಡೆ, ಎಷ್ಟೋ ವೈದ್ಯರಿಗೆ, ಎಲ್ಲ ವೈದ್ಯರಿಗೆ ಅಂತಲ್ಲ, ರೋಗಿಯನ್ನು ಕಂಡ್ರೆ ಅಸಡ್ಡೆ. ಹೀಗೆ ನಮ್ಮಲ್ಲಿ ಇರೋದನ್ನೆಲ್ಲ ನಾವು ಎಲ್ಲಿ ಕೊಡ್ತೀವೋ ಆ ಕೊಡುವಿಕೆ ಅಂತ ಬಂದ ಕೂಡಲೇ ನಮಗೆ ಎದುರುಗಡೆ ಇದ್ದವ್ರು ಚಿಕ್ಕವರು ಅಂತ ಅನ್ಸ್ಬಿಡತ್ತೆ. ಚಿಕ್ಕವರು ಅಂದರೆ ಭಾಳ ಕನಿಷ್ಠ ಅಂತ ಅನ್ನಿಸಿಬಿಡತ್ತಲ್ಲ, ಅದೆಲ್ಲ ಕಡೆಗೆ ಇದು ಬರುತ್ತೆ. ಅಸತ್ಕೃತಂ ಅವಜ್ಞಾತಂ ಅಂತ, ಕೊಡೋದನ್ನು ಗೌರವಿಸಿ ಕೊಡು ಅಂತ, ಅಸಡ್ಡೆಯಿಂದ ಕೊಡಬೇಡ ಅಂತ. ಹಾಗೆ ಕೊಟ್ಟರೆ ನೀನು ಕೊಟ್ಟಿದ್ದು ತಾಮಸ ಆಯಿತು. ಓಕೆ ಸರ್, ಒಂದು ಪ್ರಶ್ನೆ. ಈಗ ನಮ್ಮ ಸರ್ಕಾರಗಳು ಏನು ಭಾಗ್ಯಗಳನ್ನ ಕೊಡ್ತಾ ಇವೆ, ಈಗ ಸುಮ್ಮನೆ ಕೇಳ್ತಾರೆ, ಅದೊಂದು ಕುತೂಹಲಕ್ಕೋಸ್ಕರ. ಈಗ ಅವರು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅಲ್ಲಿ ನಾನು ಈಗ ನಮ್ಮ ಸ್ಕೂಲ್ ಪಕ್ಕದಲ್ಲೇ ನಾನು ನೋಡ್ತೀನಿ, ಅಲ್ಲಿ ಅವರು ಬಂದು ನಿಂತ್ಕೊಂಡಿರ್ತಾರೆ, ತುಂಬ ಜನ ಬಂದು ನಿಂತ್ಕೊಂಡಿರ್ತಾರೆ. ಸೊ ಇದು ದಾನನ, ಇದು ಏನು, ಇದನ್ನು ಹೆಂಗೆ ಅಂದರೆ ಅಲ್ಲಿ ಅಂದರೆ ಸರ್ಕಾರದ ಧೋರಣೆ ಹೇಗಿದೆ ಅಂತ ನಿಮಗನ್ಸುತ್ತೆ? ಇಲ್ಲ, ಅಲ್ಲಿ ಅದು ದಾನ ಅಂತ ಕರೆಸ್ಕೊಳ್ಳಲ್ಲ. ಈಗ ರಾಜನಾದವನಿಗೆ ಏನಾಗುತ್ತೆ ಅಂತ ಅಂದರೆ, ಅದನ್ನು ರಾಜ ಯಾರಿಗಿಲ್ಲೋ ಅವ್ರಿಗೆ ಕೊಡಬೇಕು ಅಂತಲೇ ರಾಜ ಇರಬೇಕಾಗಿರೋದೇ. ಹಾಗೆ ರಾಜನಿಗೆ ಅದರಲ್ಲಿ ಪುಣ್ಯ ಇದೆ ಅನ್ನೋ ಮಾತಿದೆ. ಈಗ ಪ್ರಜೆಗೆ ಯಾರಲ್ಲಿ ಏನಿಲ್ಲೋ ಅದನ್ನು ಹಂಚು ಅನ್ನೋದೇ ರಾಜಧರ್ಮ. ಆದರೆ ಅದನ್ನು ಹಂಚಿದ ರಾಜನಿಗೆ ಪುಣ್ಯ ಇದೆ, ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಹಂಚಿದ ರಾಜನಿಗೆ ಲಾಭ ಇದೆ. ಅದು ಯಾವುದೇ ಥರದ ಲಾಭ ಆಗಿರ್ಬೋದು ಅಂತ. ಆದರೆ ಕೊಡುವಾಗ ನನಗೇನು ಅನಿಸುತ್ತೆ ಅಂತ ಅಂದರೆ, ಅವನು ಬರಬೇಕು, ಅವನೆಲ್ಲ ಕ್ಯೂ ನಿಂತ್ಕೋಬೇಕು, ಅವನಿಗೆ ತೊಗೊಂಡು ಹೋಗಬೇಕು ಅನ್ನೋದಿದೆಯಲ್ಲ, ಅದನ್ನು ಬದಲಾಯಿಸೋಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ? ಅದನ್ನು ಬದಲಾಯಿಸೋದಕ್ಕೆ ಏನಾದರೂ ಬಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಉದಾಹರಣೆಗೆ ಇವಾಗ ಸರ್ಕಾರಗಳು ಅವ್ರ ಅಕೌಂಟಿಗೆ ಹಣ ಹಾಕೋದು ಅಂತ ಇದೆಯಲ್ಲ, ಗೌರವಯುತವಾಗಿ ಹೋಯ್ತಲ್ವಾ ಅದು. ಹೌದು, ಅವ್ರ ಮನೆಗೆ ನೀವು ಯಾಕೆ ಕೊಡಬಾರ್ದು? ಮನೆಗೆ ಯಾಕೆ ಕೊಡಬಾರ್ದು? ಅದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಇಲ್ಲ. ಮನೆಗೆ ತಗೊಂಡೋಗಿ 5 kg ಕೊಟ್ಟು ಬರ್ತಾನೆ ಅನ್ನೋ ಥರ ಮಾಡೋದು ಅನ್ನೋದಿದೆಯಲ್ಲ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ. ಈಗ ಅವನು ಇದನ್ನು ಅಕ್ಕಿ ತಗೊಳ್ಳೋಕೆ ಅಂತ ಅವ್ನು ಒಂದು ದಿವಸ ಅಲ್ಲಿ ವೃತ್ತಿ ನಿಲ್ಲಿಸಬೇಕಾಗೋದು ಅನ್ನೋದು ಇರುತ್ತೆ. ಅದು ಹೆಣ್ಮಕ್ಳು ಜಾಸ್ತಿ ನಿಂತ್ಕೋತಾರೆ. ಅದೆಲ್ಲ ಇರುವಾಗ ಆ ಥರ ಕ್ಯೂ ಕೊಡೋದು ಅನ್ನೋದು ಸರ್ಕಾರದ ಮಾತ್ರ ಅಲ್ಲ, ಬೇರೆ ಕಡೆಗೂ ಇದೆ. ಬೇರೆ ಕಡೆಗೆ ದಾನ ಅಂತ ಕೊಡುವಾಗ ಕ್ಯೂ ನಿಂತ್ಕೊಂಡು ಹಿಂಗೆ ಕೊಡೋದು ಅನ್ನೋ ಥರ ದಾನಗಳನ್ನು, ಶ್ರೀಮಂತರ ದಾನಗಳಿವೆ, ಕೊಡ್ತಾರೆ ಅನ್ನೋ ಪಾಯಿಂಟ್ ಚೆನ್ನಾಗಿದೆ. ಅದನ್ಯಾಕೆ ಹಂಗೆ ಕೊಡ್ತೀರಿ ಅಂತ ಕೂರಿಸ್ಕೊಡಿ, ನೀವೇ ಹೋಗಿ ಅವ್ರ ಹತ್ರ ಅವ್ರು ಇದ್ದಲ್ಲಿಗೆ ಹೋಗಿ ಕೊಡಿ. ಅದು ಮಾಡ್ತಾರಲ್ಲ ಎಷ್ಟೋ ಜನ, ಈ ಸ್ಲಮ್ಗಳಿಗೋ ಇನ್ನೆಲ್ಲಿಗೋ ಹೋಗಿ ಕೊಟ್ಟು ಬರೋದು ಅಂತ ಇರುತ್ತೆ. ಹಾಗೇನೋ ಒಂದು ಮಾಡ್ಬೋದು ಅಂತ. ಆ ಗೌರವ ಇರಲಿ ಅಂತ. ಅವನಿಗೆ ನಿಮ್ಮ ಮೇಲೆ ಗೌರವ ಇರಬೇಕು ಅನ್ನೋ ವಿಷಯ ಬೇರೆ, ತಗೊಂಡವನಿಗೆ ಕೃತಜ್ಞತೆ ಇರಬೇಕು, ಅದು ಬಹಳ ಮುಖ್ಯ ವಿಷಯ. ಅವನು ಕೃತಜ್ಞನಾಗಿ ಇದು ನಿನ್ನ ಕೃತಜ್ಞತೆ ಏನು ಬೇಕಾಗಿಲ್ಲ, ನಿನ್ನ ಸಾತ್ವಿಕ ದಾನ ಅಂತಲ್ಲ ಅವನು ಪಾಠ ಮಾಡಬಾರ್ದು ನಮಗೆ. ಆದರೆ ನಿನಗೆ ಸಡ್ಡೆ ಇರಬಾರ್ದು. ಹಾಗಾಗಿ ಈ ಅಂಶಗಳಿದೆ. ನನಗೆ ಈ ಕ್ಯೂ ಸಿಸ್ಟಮ್ ಅಂತ ನೀವು ಹೇಳಿದ್ದು, ಕ್ಯೂ ಸಿಸ್ಟಮ್ ಇರೋವಲ್ಲೆಲ್ಲ ನನಗಿದು ಅಮಾನವೀಯ ಅಂತಲೇ ಅನ್ಸುತ್ತೆ. ಅದು ಯಾವುದೇ ಜಾಗದಲ್ಲಿ ಇರಲಿ ಸರ್, ಯಾವುದೇ ಜಾಗದ ಕ್ಯೂ ಇಲ್ಲ ಸರ್. ಅದರಲ್ಲಿ 2 ಥರ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸಿನಿಮಾಗೋಸ್ಕರ ನಾವು ಕ್ಯೂ ನಿಂತ್ಕೋತೀವಿ, ಅಲ್ಲಿ ನಮಗೆ ಒಂದು ಕೀಳರಿಮೆ ಇರಲ್ಲ. ಕೀಳರಿಮೆ ಇರಬೇಕು ಅಂತ ಹೇಳ್ತಾ ಇಲ್ಲ ನಾನು ಬೇರೆ ಕಡೆ, ಬಟ್ ಅಲ್ಲಿ ನಾನೊಂದು ಥಿಯೇಟ್ರಿಗೋಸ್ಕರ ನಾನು ದುಡ್ಡು ಕೊಡ್ತಾ ಇದ್ದೀನಿ, ನಾನು ಟಿಕೆಟ್ ತೊಗೋತೀನಿ, ನಾನು ಹೋಗ್ತೀನಿ. ಆ ಥರದ್ದು ಒಂದಷ್ಟು ಕ್ಯೂಗಳು ನಾವು ಒಂದು ಶಿಸ್ತಿಗೋಸ್ಕರ, ಒಂದು ಪಾಸ್ಪೋರ್ಟ್ ಆಫೀಸಲ್ಲಿ ಒಂದು ಕ್ಯೂ ಇರುತ್ತೆ, ನಾವಲ್ಲಿ ಏನೋ ಕೊಡ್ತಾ ಇದೀವಿ. ಇಲ್ಲಿ ಹಂಗಿಲ್ಲ, ಇಲ್ಲಿ ಉಚಿತ ಅಂತ ಒಂದು ಮಾಡಿದ್ದಾರೆ, ಭಾಗ್ಯ ಅಂತ ಹೆಸರು ಬೇರೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನಿಂತ್ಕೊಳ್ಳೋರಿಗೆ ನಾವೇನೋ ತಗೋತಾ ಇದೀವಿ, ನಾವು ಚಿಕ್ಕವರು ಕೊಡೋರು ದೊಡ್ಡವರು ಅನ್ನೋ ಭಾವನೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ. ಅದು ಬರಲೇಬಾರದು, ಅದು ಖಂಡಿತ ಬರಬಾರ್ದು. ಯಾಕೆಂದರೆ ಅವನ ಹತ್ರ ಅದು ಒಂದೇ ಇಲ್ಲ ಅಂತ, ಬೇರೆದೆಲ್ಲ ಇಲ್ಲ ಅಂತ ಏನೋ ಹೇಳೋಕ್ಕಾಗಲ್ವಲ್ಲ. ಬೇರೆ ಸಾಮರ್ಥ್ಯಗಳಿಲ್ಲ ಅಂತ ಅವನಲ್ಲಿ ಹೇಗೆ ಹೇಳೋದು? ಯಾರಲ್ಲೂ ಎಲ್ಲ ಸಾಮರ್ಥ್ಯವೂ ಇಲ್ಲ. ಒಬ್ಬನ ಹತ್ರ ಹಣ ಇಲ್ಲದೆ ಇರ್ಬೋದು, ಅವನಿಗೆ ಬುದ್ಧಿ ಇರ್ಬೋದು, ಅವನಲ್ಲೊಂದು ಒಳ್ಳೆತನ ಇರ್ಬೋದು, ಅವ್ನು ಶ್ರಮಜೀವಿ ಆಗಿರ್ಬೋದು. ಅಷ್ಟು ಶ್ರಮ ಪಡೋದಕ್ಕೆ ಈ ಕಡೆ ಇದ್ದವನಿಗೆ ಆಗದೆ ಇರ್ಬೋದಲ್ಲ. ದಿನಕ್ಕೆ 10 ತಾಸು ಕೆಲಸ ಮಾಡ್ತಾನೆ ಅವನು, 10 ತಾಸು ಈ ಕಡೆ ಇರೋನು ಕೆಲಸ ಮಾಡಬಲ್ಲನಾ? ದುಡಿಯೋಕ್ಕಾಗತ್ತಾ ಅಂದರೆ ದುಡಿಯೋಕ್ಕಾಗಲ್ವಲ್ಲ. ಆ ಸಾಮರ್ಥ್ಯ ಅವನಿಗಿದೆಯಲ್ಲ. ಹಾಗಾಗಿ ಆ ವಿಷಯದಲ್ಲಿ ಇವನು ಸಣ್ಣವನಾಗಲಿಲ್ವಾ? ಹಾಗಾಗಿ ಅದು ಖಂಡಿತವಾಗಿ ಅಂತ. ಅದೇ ನಾನು ಹೇಳೋದು ಕ್ಯೂ ಸಿಸ್ಟಮ್ ಅಂತ ಹೇಳಕ್ಕೆ ಹೊರಟಿದೆ. ಈಗ ಈ ನೀವು ಪಾಸ್ಪೋರ್ಟ್ ಆಫೀಸ್ ಅಂದ್ರಲ್ಲ, ಅಲ್ಲೆಲ್ಲ ಆ ಥರದ ಕ್ಯೂ ಸಿಸ್ಟಮ್ ಇಲ್ಲ, ಒಂಥರ ಟೋಕನ್ ಥರ ಇದೆ. ಆಮೇಲೆ ನಿಮಗೆ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇರುತ್ತೆ, ಕೂರಿಸ್ತಾರೆ. ಆದರೆ ಕೆಲವು ವಿಷಯಗಳಲ್ಲಿ ಕ್ಯೂ ಅಂದರೆ ಹೇಗಿದೆ ಅಂದರೆ, ಅದು ಒಂಥರ ಈ ಕನಿಷ್ಠವಾಗಿ ನೋಡೋದು ಅನ್ನೋದು ತುಂಬ ಕಡೆ ಕ್ಯೂನಲ್ಲಿ ಇರುತ್ತೆ. ಅಲ್ಲಿ ಭಾಳ ಮಜಾ ಏನಂದರೆ, ಕೊಡೋನು ಯಾರೋ ಒಬ್ಬನು, ಇಲ್ಲೊಬ್ಬ ಕೊಡ್ತಾ ಇರ್ತಾನಲ್ಲ, ಅವನದೊಂದು ದೌಲತ್ ತೋರಿಸ್ತಾ ಇರ್ತಾನೆ.
ಹೌದು. ಇವನ್ ಜೇಬಿಂದ ಕೊಡ್ತಾ ಇಲ್ಲ. ಈಗ ಈ ಭಾಗ್ಯಗಳಲ್ಲೋ ಇನ್ನೊಂದ್ರಲ್ಲೋ ಅಕ್ಕಿ ಅಲ್ಲೊಬ್ಬ ಕುತ್ಕೊಂಡ್ ಕೊಡ್ತಾನಲ್ಲ, ಅವನೆಷ್ಟು ಅಹಂಕಾರ ತೋರಿಸ್ತಾ ಇರ್ತಾನೆ ಎಷ್ಟೋ ಸಲ. ಎಲ್ಲರೂ ಅಂತಲ್ಲ, ಗೊತ್ತಾಯ್ತು. ಆ ಥರ ತೋರಿಸ್ತಾ ಇರ್ತಾರಲ್ಲ, ಅಲ್ಲಿ ಇರುತ್ತೆ ಅದು ಅಂತ. ಅವರ ಸಡ್ಡೆ ಮಾಡೋ ಸಂಭವಗಳು ಭಾಳ ಇರುತ್ತೆ. ಅದು ಮಾಡಬಾರದು ಅಂತ, ಅಲ್ಲಿ ಗೌರವಯುತವಾಗೇ ಕೊಡಬೇಕು ಅಂತ. ಹಾಗಾಗಿ ಏನು ಕೊಟ್ಟರೂ ಗೌರವಿಸಿ ಕೊಡು. ಆದ್ರಿಂದಲೇ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಧಾರ್ಮಿಕವಾಗಿಯೋ ಅಥವಾ ಸಾಂಸ್ಕೃತಿಕವಾಗಿಯೋ ನಾವು ಎಲ್ಲಿ ಕೊಡ್ತೀವೋ ಅಲ್ಲಿ ಅದು ಗೌರವಿಸಿ ಕೊಡೋದೇನೆ ಅಂತ. ಈಗ ಒಬ್ಬ ಕಲಾವಿದ ಒಂದು ಕಾರ್ಯಕ್ರಮ ಕೊಟ್ಟರೆ ಅವನಿಗೆ ಕೊಡೋದನ್ನು ಅದೊಂದು ಇದು ಅನ್ನೋ ಥರ, ವೇತನ ಅನ್ನೋ ಥರ ಅಂದ್ಕೊಂಡು ಕೊಡೋದು ಅಂತ ಒಂದು ಅಭ್ಯಾಸ ಇಲ್ಲ ಅಂತ. ಅವನನ್ನು ಕೂರಿಸಿ ಅವನಿಗೊಂದು ಶಾಲು ಹೊಚ್ಚಿ ಅವನಿಗೇನೋ ಒಂದು ಇದನ್ನು ಕೊಟ್ಟು ಗೌರವಿಸಿ ಗೌರವ ಸಂಭಾವನೆ ಅಂತ ಕೊಡೋದು ಅಂತಲೇ ನಮ್ಮಲ್ಲಿ ಅಭ್ಯಾಸ ಇರೋದು ಅಂತ, ಹಾಗೆ ಕೊಡಬೇಕಾಗಿರೋದು ಅಂತ. ಆದರೆ ಎಷ್ಟೋ ಸಲ ಈಗ ಅದು ಬಹಳ ವ್ಯಾವಹಾರಿಕವಾಗಿ ಎಷ್ಟೋ ಸಲ ಏನಾಗಿರುತ್ತೆ ಅಂದರೆ ಅದೆಲ್ಲ ಬಿಟ್ಕೊಂಡ್ಬಿಟ್ಟಿರೋದು ಇರುತ್ತೆ ಅಂತ. ಏನೋ ಒಂದಿಷ್ಟು ಅಮೌಂಟ್ ಕೊಡಬೇಕಲ್ಲ ಅದನ್ನ ಕೊಡೋದು ಅನ್ನೋ ಥರ ಆಗಿಬಿಡತ್ತೆ ಅಂತ. ಈವನ್ ಈ ವೇತನ ಕೊಡೋದು ಅಂತ ಇದೆಯಲ್ಲ, ಅಲ್ಲಿ ಕೂಡ ಹಾಗೇನೆ ಅಂತ. ಸರ್, ಈಗ ತುಂಬ ಕಡೆ ಗಮನಿಸಿ, ಅದರಲ್ಲಿ ಡೈಲಿ ವೇಜಸ್ ಇತ್ಯಾದಿಗಳಿರುತ್ತಲ್ಲ, ಅಲ್ಲಿ ಜಾಸ್ತಿ ಇರುತ್ತೆ ಅದು ಏನೋ ಒಂದು ಇವನೇ ಏನೋ ಕೊಟ್ಟನೇನೋ ಅನ್ನೋ ಥರ ಕೊಡೋದು ಅಂತ. ವಾಸ್ತವವಾಗಿ ಅದು ಇವನ್ ದುಡ್ಡೇ ಅಲ್ಲ, ಅದು ಅವನು ಪರಿಶ್ರಮ ಪಟ್ಟಿದ್ದಾನೆ, ಹಾಗಾಗಿ ಅವನು ದುಡ್ಕೊಂಡಿದ್ದಾನೆ. ಅದು ಕರೆಕ್ಟ್. ಅವನು ದುಡ್ದಾಗಿದೆ ನಿನಗಾಗಿ, ಅಂದರೆ ಅವನು ಕೊಡಬೇಕಾಗಿದ್ದು ನಿನಗೆ ಕೊಟ್ಟಾಗಿದೆ. ಈಗ ಅವನ ದುಡ್ಡು ನಿನ್ನ ಹತ್ರ ಇದೆಯಲ್ಲ, ನಿನ್ನ ಜೇಬಲ್ಲಿ, ಅದನ್ನು ಕೊಡಬೇಕಾಗಿದೆ ಅಂತ ಅಲ್ವಾ? ಕರೆಕ್ಟ್. ಆದರೆ ಹಾಗೆ ನೋಡೋದೇ ಇಲ್ಲ ನೋಡಿ. ವೇತನ ಕೊಡಬೇಕು ಅಂತಂದಾಗ ಈ ಕೊಡುವವನು ಯಾರೋ ದೊಡ್ಡವನು ಅಂತ ಈಗೆಲ್ಲ ಸಾಕಷ್ಟು ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಈಗ ಮೊದಲು ಈ ಹಳೆ ಕನ್ನಡ ಸಿನಿಮಾಗಳಲ್ಲಿ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ಗಳ ಕತೆ ಬರ್ತಿತ್ತಲ್ಲ, ಅಲ್ಲೆಲ್ಲ ಕಾಣ್ತಿತ್ತು ಅವನು ಯಾರೋ ಒಬ್ಬ ರೈಟರ್ ಕೂತ್ಕೊಂಡು ಸಂಬಳ ಕೊಡ್ತಿರ್ತಾನೆ, ಅವು ಕ್ಯೂ ನಿಂತ್ಕೊಂಡಿರ್ತಾರೆ, ಇಂಥವೆಲ್ಲ ಬರ್ತಿತ್ತಲ್ಲ. ಈ ಥರ ಈ ವೇತನ ಕೊಡೋದು ಅಂತ ಅಂದಾಗ ಕೂಡ ಅದರ ಓನರ್ ಇರಲಿ, ಯಾವುದೇ ಕಂಪ್ನಿಯೋ ಯಾವುದೋ ಮನೆ ಯಜಮಾನನೇ ಇರಲಿ, ಅದನ್ನು ಹಾಗೆ ಕೊಡಬೇಕಾಗಿರೋದಿಲ್ಲ, ಅದನ್ನು ಗೌರವಿಸಿಯೇ ಕೊಡಬೇಕು ಅಂತ, ಗೌರವಪೂರ್ಣವಾಗಿಯೇ ಕೊಡಬೇಕು. ಹಾಗಾಗಿ ಏನು ಕೊಟ್ಟರೂ ಅಸತ್ಕೃತಂ ಅವಜ್ಞಾತಂ ಆಗಬಾರ್ದು. ಅಸಡ್ಡೆ ಬೇಡ, ಮತ್ತು ಗೌರವಿಸದೇ ಕೊಡಬೇಡ ಅಂತ. ಯಾವ ಗೌರವ ಕೊಡಬೇಕೋ ಆ ಗೌರವ ಕೊಟ್ಟೇ ಕೊಡು ಅಂತ. ಇದು ಕೊಡುವಿಕೆಗಿರುವ ನಿಯಮಗಳು, ರಾಜಸ, ತಾಮಸ ಮತ್ತು ಸಾತ್ವಿಕ. ಎಂಥ ಬ್ಯೂಟಿಫುಲ್ ವಿಚಾರಗಳಲ್ವ, ಮೌಲ್ಯಯುತ ವಿಚಾರಗಳು ಇವೆಲ್ಲ. ನಮಗೆ ಅಂದರೆ ನಮ್ಮ ಟೆಕ್ಸ್ಟ್ಗಳಲ್ಲಿ ಬಂದಿಲ್ಲ ಸರ್, ಅಂದರೆ ಇವೆಲ್ಲ ಭಾಳ ಬ್ಯೂಟಿಫುಲ್ ಆಗಿರೋಂಥ ವಿಚಾರಗಳು. ಬಟ್ ಇವೆಲ್ಲ ನಮಗೆ ಇವೆಲ್ಲ ಒಂಥರ ಅವಧನೆ ಒಳಗಾಗ್ಬಿಟ್ಟಿವೆ. ಹಾಂ, ಅಂದರೆ ಎಳೆಯ ವಯಸ್ಸಿನಲ್ಲೇ ಇಂಥವುಗಳನ್ನು ಇಷ್ಟು ವಿವರಣೆಗಳೊಂದಿಗೆ ಇಷ್ಟು ಹಿನ್ನೆಲೆಯೊಡನೆ ಮಕ್ಕಳಿಗೆ ಕೊಟ್ಟುಬಿಟ್ರೆ ಬದುಕಲ್ಲಿ ಅವರು, ಅಂದರೆ 1000 ತಪ್ಪು ಮಾಡುವವನು ಮುಂದೆ ಬದುಕಿನಲ್ಲಿ 100 ತಪ್ಪಾರು ಕಡಿಮೆ ಮಾಡ್ತಾನಲ್ಲ ಅಂತ ಅನ್ಸ್ಬಿಡುತ್ತೆ. ಖಂಡಿತ ಅಲ್ವಾ? ಅದರಲ್ಲಿ ಯಾವುದೋ ಒಂದಿಷ್ಟು ಅವನಿಗೆ ಇಳಿದಿರುತ್ತೆ, ಅವನು ಹಾಗೆ ಮಾಡೋಕ್ಕೆ ಹೋಗೋದು. ಯಾವುದೋ ಸಂದರ್ಭದಲ್ಲಿ ಇವನಿಗೆ ನೆನಪಾಗುತ್ತೆ, ಇದು ಹಿಂಗೆ ಹೇಳಿದ್ರಲ್ವಾ ಅಂತ ನೆನಪಾಗುತ್ತೆ. ಯಾಕೆಂದರೆ ನಮ್ಗೆ ಗೊತ್ತೇ ಇರಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನೋಡಿದ್ದು ಎಸ್ಪೆಷಲಿ ಈ ಒಂದು ರೈತಾಪಿ ವರ್ಗದಲ್ಲೂ ಕೂಡ ಈಗ ಆಳುಗಳಿಗೆ ದುಡ್ಡು ಅಂದರೆ ಅವ್ರು ಸಂಜೆ ಅವ್ರು ದುಡ್ಡು ಕೊಡುವಾಗ ನೋಡಿದ್ದೀನಿ ನಾನು, ಅವರು ಆ ಸಡ್ಡೆಯಿಂದ ಕೊಡೋದು ಒಂದಾದರೆ ಇವತ್ತು ಕೊಡಲ್ಲ, ಹೌದೌದು. ಇಂಥವನ್ನ ಮೊನ್ನೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ನಮ್ಮೂರುಗಳಲ್ಲೂ ಹೇಗಿತ್ತು ಅಂತ ಅಂದರೆ, ಅವನು ದುಡ್ದುಕೊಂಡು ಅವನಿಗೆ ವಾರ ಆಗಿದೆ, ಇವರು ದುಡ್ಡೇ ಕೊಡಲ್ಲ, ಇವಾಗ ಬಾ ಅವಾಗ ಬಾ ಅಂತೆಲ್ಲ ಬೈಯೋದು ಅಂತ. ಏನೋ ಒಂದು ಸಮಯಗಿಮೆ ಇಲ್ವೇನೋ ಹಣ ಕೇಳಕ್ಕೆ ಬರೋಕ್ಕೆ ನಿನಗೆ, ಇವಾಗ ಪೂಜೆ ಕೂತಿದ್ದೀನಿ ಇವಾಗ ಬರ್ತೀಯ, ಮನೆಗೆ ನೆಂಟರು ಬಂದಿದ್ದಾರೆ ಬಂದು ದುಡ್ಡು ಕೇಳ್ತೀಯಲ್ಲ ನೀನು ಅಂತ, ಹೀಗಲ್ಲ ಅಂತ. ಅಂದರೆ ಅದು ನಿನ್ನ ದುಡ್ಡಲ್ಲಪ್ಪ ಅವ್ನು ಕೇಳ್ತಿರೋದು, ಅವ್ನು ಸಾಲ ಕೇಳ್ತಾ ಇಲ್ಲ, ಸಾಲ ಕೇಳಿದ್ರು ಗೌರವಯುತವಾಗಿ ಕೊಡು. ಅವನು ದುಡ್ದಾಗಿದೆ, ಅವನು ದುಡ್ಡು ಇಟ್ಕೊಂಡು ಕೂತಿದೀಯ ನೀನು ಅವನ ಮನೆಗೆ ಹೋಗಿ ಕೊಡಬೇಕಾಗಿರೋದು ಅಂತ. ಆ ಥರದ್ದು ತುಂಬ ಇತ್ತು, ರೈತಾಪಿ ವರ್ಗಗಳಲ್ಲಿ ತುಂಬ ಇತ್ತು. ಅದೇ ಈ ಡೈಲಿ ವೇಜಸ್ ಅಂತ ಎಲ್ಲಿ ಬರುತ್ತೋ ಅಲ್ಲಿ ಈ ಅಸಡ್ಡೆ ಮಾಡುವ ಅಂಶಗಳು ತುಂಬ ಇತ್ತು. ಕರೆಕ್ಟ್. ಡೈಲಿ ವೇಜಸ್ಸಲ್ಲೂ ಬಂದರೆ ಕೆಲವೊಂದ್ಸಲ ಅಂದರೆ ಆಮೇಲೆ ಲೇಟ್ ಆಗಿ ಕೊಡುವಂಥದ್ದು, ತುಂಬ ಲೇಟ್ ಮಾಡಿಕೊಡು ಸರ್. ಅದು ಎಲ್ಲದರಲ್ಲೂ ಇದೆ ಸರ್. ಅದು ಇವಾಗ ಸಿಟಿಗಳಲ್ಲಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಸಿಟಿಗಳಲ್ಲಿ ಅದೇನೆಂದರೆ, ಒಂದು ದಿವಸ ಅಕೌಂಟಲ್ಲಿ 1000 ರೂಪಾಯಿ ದುಡ್ಡು ಉಳಿದ್ರೆ ಅದು ಬಡ್ಡಿ ಬರುತ್ತೆ ಅನ್ನೋ ಒಂದು ದುರ್ಬುದ್ಧಿ. ಅದಕ್ಕೆ ಅವನು ಕೆಲಸ ಮುಗಿಸಿದ್ರು ಅವನಿಗೆ ಪೇಮೆಂಟ್ ಮುಕ್ತಾಯ ಮಾಡೋದು ಅಂತ ಇಲ್ವೇ ಇಲ್ಲ, ಉಳಿಸ್ಕೊಂಡು ಕೂರೋದು. ಅವನು 10 ಸಲ ಫೋನ್ ಮಾಡಬೇಕು, ಅವ್ನು ಮತ್ತೆ ಬರಬೇಕು, ಕೇಳಬೇಕು, ಆ ಥರ ವಸೂಲು ಮಾಡ್ಕೋಬೇಕು ಕಷ್ಟಪಟ್ಟು ಅನ್ನೋ ಥರ ಆಗಿಬಿಟ್ಟಿದೆ. ನಿಜ. ಸೊ ಅಂಥವ್ರಿಗೆಲ್ಲ ದಯವಿಟ್ಟು ಇದನ್ನು ಈ ವಿಡಿಯೋನ ಕಳಿಸಿ, ಈ ಥರ ಮಾಡೋರಿಗೆ. ಯಾಕಂದರೆ ಇದು ಅಜ್ಞಾನದಿಂದ ಮಾಡ್ತಾರೆ ಕೆಲವೊಬ್ರು, ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಹಾಗೆ ಇದು ನಾರ್ಮೇ ಹಾಗೆ, ಇದು ಸಿಸ್ಟಮೇ ಹಾಗೆ ಅನ್ಕೊಳ್ಳೋ ಥರ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಇದನ್ನು ದಯವಿಟ್ಟು ಕಳಿಸಿ ಅಂತ ಹೇಳ್ತಾ, ಸೊ ಅಷ್ಟು ಹೇಳ್ತಾ ಸರ್ ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಶ್ರದ್ಧಾತ್ರಯ ವಿಭಾಗ ಯೋಗದ ಬ್ಯೂಟಿಫುಲ್ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಈ ಮೂಲಕ 17 ಅಧ್ಯಾಯಗಳಲ್ಲಿ ಮುಕ್ತಾಯಗೊಂಡಿವೆ ಅಲ್ಲ ಸರ್? ಹೌದು. ಸೊ 18ನೇ ಅಧ್ಯಾಯಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೋಗೋಣ.
18ನೇ ಅಧ್ಯಾಯ ಮುಗಿತಿದ್ದಂಗೆ ಯುದ್ಧಕ್ಕೆ ಹೋಗ್ಬೋದು ನಾವು. ಅಲ್ಲ, ನಗು ಯಾಕೆ ಬರ್ತಾ ಇದೆ ಅಂದರೆ, ಈ ಗೀತಾ ಪರ್ವ ಶುರುವಾದ ಅದು ಎಷ್ಟು ಎಳೀತು ಅಂದರೆ ಅಲ್ಲ ತುದಿ ಮುಟ್ತೀವ ಅಂತ ನಮಗೆ ಭಯವಾಗುವಷ್ಟು ಆಗಿಬಿಡುತ್ತೆ. ಮಧ್ಯದಲ್ಲಿ ಭಾಳ ಗ್ಯಾಪ್ ಆಯಿತು. ಸೊ ಆದರೂ ತಾಳ್ಮೆಯಿಂದ ನೀವು ಕಾಯ್ದು ನೋಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಸೊ ಈ ಎಪಿಸೋಡ್ನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇದರಲ್ಲಿರುವ ಅಂಶಗಳನ್ನ ಮನದಟ್ಟು ಮಾಡ್ಕೊಳ್ಳಿ ಮತ್ತು ನಾವೆಲ್ಲ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ಏನಾದರೂ ಸಂಶಯಗಳಿದ್ರೆ, ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.